ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನಾ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದ 2ನೇ ತರಂಗದಲ್ಲಿ ಪೂರ್ವ ಪಕ್ಷಿಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪೂರ್ವ ಪಕ್ಷಿ ನಿಮ್ಮ ಗ್ರಂಥಕ್ಕೆ ಅಧಿಕಾರಿಗಳೇ ಇಲ್ಲ ಅಂತ ಹೇಳಿದ. ಅದಕ್ಕೆ ಅವರು ಹೀಗೆ ಕೇಳಬೇಕು, ಬಹಳ ಅಧಿಕಾರಿಗಳಿಲ್ಲಂತೆಯೋ ಅಥವಾ ಯಾರೂ ಇರುವುದಿಲ್ಲಂತೆಯೋ? ಬಹಳ ಅಧಿಕಾರಿಗಳಿಲ್ಲಂತೆಯೋ ಅಥವಾ ಯಾರೂ ಇಲ್ಲವೇ ಇಲ್ಲ ಅಂತೆಯೋ? ಅಧಿಕಾರಿಗಳು ಬಹಳ ಜನ ಇಲ್ಲ ಅಂದ್ರೆ ನಾವು ಕೂಡ ಅದನ್ನು ಅಂಗೀಕಾರ ಮಾಡ್ತಾ ಇದ್ದೇವೆ. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ ವೇತ್ಯ ತತ್ವತಃ. ಭಗವಂತನೇ ಗೀತೆಯಲ್ಲಿ ಹೇಳಿಕೊಂಡು ಬಂದಿರುವಂತೆ ತತ್ವಜ್ಞಾನಕ್ಕೆ 1000 ಮಂದಿಯಾಗ ಒಬ್ಬ ಮನುಷ್ಯ ಇಚ್ಛಾ ಮಾಡ್ತಾನಂತ. ಇಚ್ಛಾ ಮಾಡುವ 1000 ಮಂದಿಯಾಗ ಒಬ್ಬ ಪ್ರಯತ್ನ ಮಾಡ್ತಾನಂತ. ಬರೇ ಇಚ್ಛಾ ಮಾಡುವುದರಿಂದ ಕಾರ್ಯಸಿದ್ಧಿಯಾಗೋದಿಲ್ಲ, ಇಚ್ಛೆ ಜೊತೆಗೆ ಪ್ರಯತ್ನ ಇರಬೇಕಂತ. ಈ ರೀತಿ ಪ್ರಯತ್ನ ಮಾಡೋ 1000 ಮಂದಿಯಾಗ ಯಾವನೋ ಒಬ್ಬ ಯಥಾರ್ಥ ತಿಳಿತಾನೆ ಅಂದ್ರೆ ಈ ಬ್ರಹ್ಮಜ್ಞಾನಕ್ಕೆ, ಈ ವಿಚಾರ ಸಾಗರಕ್ಕೆ ಅಧಿಕಾರಿಗಳು ಬಹಳ ಮಂದಿ ಇಲ್ಲ ಅಂದ್ರೆ ಅದನ್ನು ನಾವು ಕೂಡ ಅಂಗೀಕಾರ ಮಾಡ್ತೇವೆ. ಅಥವಾ ಜ್ಞಾನಕ್ಕೆ ಯೋಗ ಅಧಿಕಾರಿಗಳು ಯಾರೂ ಇರುವುದಿಲ್ಲ ಅಂತೇನು ಹೇಳ್ತೀಯಲ್ಲ, ಈ ವಾರ್ತೆ ಸಂಭವಿಸುವುದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಅಂತಃಕರಣದಲ್ಲಿ 3 ದೋಷಗಳು ಇರುತ್ತವೆ. ಒಂದು ಮಲದೋಷದ, 2ನೇದು ವಿಕ್ಷೇಪ ದೋಷದ, 3ನೇದು ಸ್ವರೂಪದ ಆವರಣದ. ಮಲ ಅಂದ್ರೆ ಪಾಪ, ವಿಕ್ಷೇಪ ಅಂದ್ರೆ ಚಂಚಲತೆ, ಆವರಣ ಅಂದ್ರೆ ಅಜ್ಞಾನ. ಇಷ್ಟರೊಳಗೆ ಶುಭ ಕರ್ಮದಿಂದ ಮಲದೋಷದ ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅದ. ನಿಷ್ಕಾಮವಾಗಿ ಕರ್ಮವನ್ನು ಆಚರಣೆ ಮಾಡುವುದರಿಂದ ಮಲದೋಷದ ನಿವೃತ್ತಿ ಆಗ್ತದೆ. ಸಕಾಮದಿಂದ ಕರ್ಮ ಮಾಡಿದ್ರೆ ಮಲದೋಷ ನಿವೃತ್ತಿ ಆಗುವುದಿಲ್ಲ. ನಿಷ್ಕಾಮವಾಗಿ ಕರ್ಮಗಳನ್ನು ಮಾಡುವುದರಿಂದ ಮಲದೋಷದ ನಿವೃತ್ತಿ ಆಗ್ತದೆ. ನಿಷ್ಕಾಮವಾಗಿ ಉಪಾಸನೆ ಮಾಡುವಂದರೆ ವಿಕ್ಷೇಪ ದೋಷದ ನಿವೃತ್ತಿ ಕೂಡ ಆಗ್ತದೆ. ಜ್ಞಾನದಿಂದ ಆವರಣ ದೋಷದ ನಿವೃತ್ತಿ ಆಗ್ತದೆ. ಈ ರೀತಿ ಇರುವಾಗ ಯಾರ ಅಂತಃಕರಣದಲ್ಲಿ ಮಲ ವಿಕ್ಷೇಪ ದೋಷಗಳು ಇರುವವೋ ಅವರ ಅಧಿಕಾರಿಗಳೇ ಆಗುವುದಿಲ್ಲ. ಮಲ ಮತ್ತು ವಿಕ್ಷೇಪ ದೋಷಗಳು ಅವು ತಮಗೆ ಅನುಭವಕ್ಕೆ ಬರ್ತಾವೆ ವಿನಃ ಇನ್ನೊಬ್ಬರು ನನ್ನ ಹಂತಕ್ಕೆ ಮಲ ಎಷ್ಟೈತಿ ವಿಕ್ಷೇಪ ಎಷ್ಟೈತಿ ನೋಡಪ್ಪ ಅಂದ್ರೆ ನಿನಗೆ ಗೊತ್ತು ತಮ್ಮ, ನನಗೆ ಗೊತ್ತಂತಾನು. ಇನ್ನೊಬ್ಬರಿಗೆ ಡಾಕ್ಟ್ರಿಗೂ ತಿಳಿಯಂಗಿಲ್ಲ ನನ್ನಲ್ಲಿ ಮಲದೋಷ ಎಷ್ಟದ ರೀ. ನೀವು ರಕ್ತದಾಗ ಏನು ಎಲ್ಲ ತಪಾಸ್ ಮಾಡ್ತೀವಿ,
ಡಿಗ್ರಿ ನೋಡಿ ಹೇಳ್ತೀರಲ್ಲ, ಶುಗರ್ ಇಷ್ಟದ, ಬಿ ಪಿ ಇಷ್ಟದ ಅಂತೀರಲ್ಲ. ಬಿ ಪಿ ಶುಗರ್ ನೋಡಿದಂಗೆ ನನ್ನಲ್ಲಿ ಮಲದೋಷ ವಿಕ್ಷೇಪ ದೋಷ ನೋಡ್ರಿ ಅಂದ್ರೆ ಆ ಮಷಿನ್ ಬಂದಿಲ್ಲಪ್ಪ ಇನ್ನ ಅಂತಾರ್ಬೋದು. ಈಗ ಮಲ ವಿಕ್ಷೇಪ ದೋಷಗಳು ತಮಗೇ ಅದರದ್ದು ಅನುಭವ ಇರ್ತದೆ. ಪರವೇಶನ ಕೂಟ ಅಣ್ಣರ ವಿತ್ತಾಪಹರಣ ಅಭಕ್ಷ ಸೇವನೆ ಹಿಂಸೆ ಮೊದಲಾದ ಹೊಗೆ ಬರ್ತಿತ್ತಂದ್ರೆ ಅಲ್ಲಿ ಬೆಂಕಿ ಐತಿತ್ತು ಹೆಂಗೆ ನೀವು ತಿಳ್ಕೊತೀರಿ? ಬೆಂಕಿರೇ ನೋಡಿಲ್ಲ, ಹೊಗೆ ನೋಡಿ ಹೆಂಗೆ ನೀವು ಬೆಂಕಿ ನಿಶ್ಚಯ ಮಾಡ್ತೀರಿ? ಹಂಗೆ ಪಾಪದೋಷದ ವಿಚಾರಗಳು ಬರ್ತಿದ್ವು ಅಂತಂದ್ರೆ ಮಲದೋಷ ಐತಿ. ವಿಕ್ಷೇಪ ಅಂತೂ ಗೊತ್ತದ ಮನುಷ್ಯಾಗ, ಒಂದು ನಿಮಿಷನೂ ಕೂಡ ಅದು ಚಂಚಲತೆಯನ್ನು ಕಳೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂಥ ವಿಕ್ಷೇಪ ದೋಷವನ್ನು ನಿಷ್ಕಾಮ ಉಪಾಸನೆಯಿಂದ ಮಾಡಿಕೊಂಡು ಕಳ್ಕೊಂಡಿದ್ದ ಅಂತಂದ್ರೆ ಅವ ಈ ಜನ್ಮದಲ್ಲಾಗಲಿ ಅಥವಾ ಪೂರ್ವ ಜನ್ಮದಲ್ಲಾಗಲಿ ಶುಭಕರ್ಮ ಉಪಾಸನೆಯ ಅನುಷ್ಠಾನ ಮಾಡಿ ಬಲದಿಂದ ಯಾರ ಮಲವಿಕ್ಷೇಪ ದೋಷ ನಾಶ ಆಗ್ಯಾವು ಅಂಥ ಜ್ಞಾನ ಯೋಗ್ಯ ಅಧಿಕಾರಿಗಳೇ ಏನದಾರಂತಕ್ಯಾರ ಈ ಗ್ರಂಥದಲ್ಲಿ ಪ್ರವೃತ್ತಿ ಆಗ್ತಾ ಇದ್ದಾರೆ. ಇದಕ್ಕೊಂದು ಟಿಪ್ಪಣಿ 96 ಬರೆದಾನ. ಕರ್ತೋಪಾಸಕ ಅಕೃತೋಪಾಸಕ ಅಂತ ಭೇದದಿಂದ ಅಧಿಕಾರಿಗಳು ಎರಡು ಪ್ರಕಾರ. ಕರ್ತೋಪಾಸನ ಅಂತಲೂ ಕೂಡ ಕರ್ತೋಪಾಸಕ ಅಂತಲೂ ಕೂಡ ಅಂತಾರೆ. ಕರ್ತೋಪಾಸಕ ಒಬ್ಬ, ಅಕೃತೋಪಾಸಕ ಒಬ್ಬ. ಸಗುಣ ಬ್ರಹ್ಮದ ಸಂಪೂರ್ಣ ಉಪಾಸನೆಯನ್ನು ಯಾರು ಪುರುಷ ಮಾಡಿದಾನೋ ಅವನಿಗೇಂತಾರೆ ಕೃತೋಪಾಸಕ. ಹಿಂದಿನ ಜನ್ಮದಲ್ಲೇ ಸಂಪೂರ್ಣ ಉಪಾಸನೆಯನ್ನು ಮಾಡಿದ್ದ ಅಂತಂದ್ರೆ ಅವಾಗೇನತ್ತಾರ ಅಂತ ಕೇಳಿದ್ರೆ ಕೃತೋಪಾಸಕ. ಉಪಾಸನೆಯನ್ನು ಮಾಡಿ ಬಂದಾನ, ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಮಾಡಿದಾನೆ. ಅಂದರೆ ಚಿತ್ತದ ಏಕಾಗ್ರತೆಯ ಪರ್ಯಂತರವಾಗಿ ಉಪಾಸನೆಯನ್ನು ಮಾಡೇ ಬಂದಿದ್ದ ಅಂತಂದ್ರೆ ಅವನಿಗೆ ಕೃತೋಪಾಸಕ ಅಂತ ಕರೀತಾರೆ. ಅವನಲ್ಲಿ ಶಾಸ್ತ್ರೋಕ್ತವಾದ ಸರ್ವ ಸಾಧನೆಗಳು ಸಿದ್ಧವಾಗಿ ಕಾಣಿಸುತ್ತವೆ. ಶಾಸ್ತ್ರಗಳು ಹೇಳ್ತಕ್ಕಂಥ ಸಾಧನೆಗಳು ಆ ಕೃತೋಪಾಸಕನಲ್ಲಿ ಪ್ರಸಿದ್ಧವಾಗಿ ಕಾಣಿಸ್ತಾ ಇದ್ದಾವೆ. ಇನ್ನೊಬ್ಬ ಜ್ಞಾನಕ್ಕಿಂತ ಪೂರ್ವದಲ್ಲಿ ಸಗುಣ ಬ್ರಹ್ಮದ ಉಪಾಸನೆ ಅಪೂರ್ಣ ಮಾಡಿದಾನೆಯೋ, ಪೂರ್ಣ ಮಾಡಿಲ್ಲ, ಆ ಪುರುಷನಿಗೆ ಏನಾಗ್ತದೆ? ಅಕೃತೋಪಾಸಕ ಅಂತ ಕರೀತಾರೆ. ಈ ಅಕೃತೋಪಾಸಕ ಸಾಧಕನಲ್ಲಿ ಸರ್ವ ಸಾಧನೆ ಪ್ರಸಿದ್ಧವಾಗಿ ಕಾಣಿಸುವುದಿಲ್ಲ. ಆಯ್ತೇಳೋ? ಕಾಣಿಸುವುದಿಲ್ಲ ಅಂತ ಕಾಣಿಸುವುದು ಅಂತೇಳೋ? ಆಯ್ತೋ? ಪೆಂಟು ದೋಷ ಆಗೈತಿಲ್ಲ ನಮ್ಮಲ್ಲಿ. ಕಾಣಿಸುವುದಿಲ್ಲ, ಕಾಣಿಸುತ್ತವೆ ಅಂತೂ ಆಗಿತ್ತಲ್ಲಿ. ಕಾಣಿಸುತ್ತವೆ ಆಗಿದ್ರೆ ಕಾಣಿಸುವುದಿಲ್ಲ. ಅಕೃತೋಪಾಸಕನಲ್ಲಿ ಏನು ಕಾಣಿಸುವುದಿಲ್ಲ? ಸರ್ವ ಸಾಧನೆಗಳು ಪ್ರಸಿದ್ಧವಾಗಿ ಕಾಣಿಸುವುದಿಲ್ಲ. ಮತ್ತು ಕೆಲವು ಗೌಣವಾಗಿ ಇರ್ತಾವ, ಗುಪ್ತವಾಗಿ ಇರ್ತವೆ. ಆದ್ದರಿಂದ ಅವನ ಚಿತ್ತದ ಏಕಾಗ್ರತೆಯ ಅಭಾವದಿಂದ ಜ್ಞಾನ ಉತ್ಪತ್ತಿಯಾದಾಗ್ಯೂ ಕೂಡ ಅವನಿಗೆ ವಿಪರೀತ ಭಾವನೆ ಇರ್ತದೆ. ಅದರ ನಿವಾರಣೆ ಅದಕ್ಕೋಸ್ಕರವಾಗಿ ಅವ ಏನು ಮಾಡಬೇಕು? ನಿಧಿಧ್ಯಾಸನ, ಪುನಃ ಶ್ರವಣ, ಪುನಃ ಮನನ, ಪುನಃ ನಿಧಿಧ್ಯಾಸನ ಮಾಡಬೇಕು. ಇದು ಕರ್ತವ್ಯದ ಅವನಿಗೆ ಅಂತ ಹೇಳಿ ಒಟ್ಟಿನ ಮೇಲೆ ಅಧಿಕಾರಿಗಳು ಎರಡು ಪ್ರಕಾರದ ಅಂತ ನಿರ್ಣಯ ಮಾಡಿದರು. ಒಬ್ಬ ಕೃತೋಪಾಸಕ, ಇನ್ನೊಬ್ಬ. ನಾವು ನೋಡ್ಲಿಕ್ಕೆ ಸಿಗ್ತದೆ ಗುರುಗಳು ಎಲ್ಲರಿಗೂ ಒಂದೇ ರೀತಿಯಿಂದ ಉಪದೇಶ ಮಾಡ್ತಾ ಇದ್ದರೂ ಕೂಡ ಕೆಲವರಿಗೆ ಅನುಭವಕ್ಕೆ ಬರ್ತವೆ ಗುರುಗಳು ಹೇಳಿದ್ದು, ಕೆಲವು ಮಂದಿಗೆ ಅನುಭವಕ್ಕೆ ಬರುವುದಿಲ್ಲ. ಇದಕ್ಕೆ ಕಾರಣ ಏನು? ಕೃತೋಪಾಸಕ ಅಕೃತೋಪಾಸಕ ಈ ರೀತಿಯಾಗಿ ಹೇಳಿದ ಬಳಿಕ ಇನ್ನು ಪಾಮರ ವಿಷಯ ಪುರುಷರ ಲಕ್ಷಣ 69 ವಿಷಯಾಂಕದಲ್ಲ.
ಮತ್ತು ಪೂರ್ವದಲ್ಲಿ ಹೀಗೆ ಹೇಳಲ್ಪಟ್ಟಿತ್ತು ಅಂದ್ರೆ ಅಂಕ 38ರ ಭಾವ. ಸರ್ವರಿಗೂ ವಿಷಯ ಸುಖದಲ್ಲಿ ಅಲಂಬುದ್ಧಿ ಇರುವುದು ಅಲ್ಲ, ವಿಷಯ ಸುಖದಲ್ಲೇ ಅಲಂಬುದ್ಧಿ ಅಂದರೆ ಇಷ್ಟೇ ಸಾಕು ಅಂತ ಗಟ್ಟಿಯಾಗಿಬಿಟ್ಟೈತೆ. ಅದು ಏನು ಮನಸ್ಸಿನಾಗ ಬುದ್ಧಿ ಎದರಾಗ ಗಟ್ಟಾಗೈತಿ? ವಿಷಯ ಸುಖದೊಳಗೆ ಮನಸ್ಸು ಗಟ್ಟಿಯಾಗಿ ನಿಲ್ಲೋದಕ್ಕೆ ಅಲಂಬುದ್ಧಿ ಅಂತ ಕರೀತಾರೆ. ಏನಾಗೈತಿ ಅಂತ ಕೇಳಿದ್ರೆ, ಈ ಪ್ರಕಾರವಾಗಿ ವಿಷಯ ಸುಖದಲ್ಲೇ ನಿತ್ಯ ಅಲಂಬುದ್ಧಿ ಇರುವುದು, ನಿತ್ಯ ಸುಖವನ್ನು ಯಾರೂ ಇಚ್ಛಿಸುವುದಿಲ್ಲ, ಹೀಗೆ ಹೇಳೋದು ಸಂಭವ. ಹೀಗೆ ಹೇಳ್ಯ ನಾವು ಯಾರು? ಪೂರ್ವ ಪಕ್ಷಿ. ಅಲ್ರಿ, ಎಲ್ಲರೂ ವಿಷಯ ಸುಖವನ್ನು ಬಯಸ್ತಾರೆ ಹೊರತು ನಿತ್ಯ ಸುಖವನ್ನು ಯಾರೂ ಬಯಸುವುದೇ ಇಲ್ಲ ಅಂತ ಪೂರ್ವ ಪಕ್ಷಿ ಏನು ಶಂಕ ಮಾಡ್ಯಾನ, ಅದು ಸಂಭವಿಸುವುದಿಲ್ಲ. ಯಾಕಂತ ಕೇಳಿದ್ರೆ 4 ಪ್ರಕಾರದ ಪುರುಷರಿದ್ದಾರೆ ಈ ಜಗತ್ತಿನಲ್ಲಿ. ಕೋಟಿ ಕೋಟಿ ಜನ ಪುರುಷರಿದ್ದರೂ ಕೂಡ, ಪುರುಷರು ಅಂದರೆ ಜೀವಾತ್ಮರು. ಪೂರ್ಣಂ ಅನೇನ ಸರ್ವಂ ಇತಿ ಪುರುಷ. ಪುರುಷ ಅಂದ್ರೇನು? 3 ದೇಹಗಳಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣ, 3 ದೇಹಗಳು ಪೂರ್ಣವಾಗಿದ್ದುಕೊಂಡಿರ್ತಕ್ಕಂಥವನಿಗೆ ಇವನಿಗೇನಂತಾರೆ? ಪುರುಷ ಅಂತಾರೆ. ಪುರುಷ ಅಂದರೆ ಇಲ್ಲಿ ಜೀವಾತ್ಮ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ. ಈ 4 ಪ್ರಕಾರದ ಪುರುಷರದಾರ. ಅವ್ರು ಯಾರ್ಯಾರು? ಪಾಮರ, ವಿಷಯ, ಜಿಜ್ಞಾಸು, ಮುಕ್ತ. ಪಾಮರ, ವಿಷಯಿ, ಜಿಜ್ಞಾಸು, ಮುಕ್ತ. ಅವರ ವಿಚಾರವನ್ನು ಕೆಳಗೆ ಹೇಳ್ತಾರೆ. ಅದನ್ನು ನೋಡ್ಕೊಂಡು ನಾವು ಪಾಮರ ಅದೀವೋ, ವಿಷಯಿ ಅದೀವೋ ಅಲ್ರಿ, ಜಿಜ್ಞಾಸು ಅದೀವೋ, ಏನು ಮುಕ್ತರದೀವೋ ಅಲ್ಲ. ಕರಡಿ ಮುಂದೆ ಇಟ್ಟು ಕೂಡಲೇ ಮುಖ ಹೆಂಗೆ ಸ್ಪಷ್ಟವಾಗಿ ತೋರ್ತದನೋ ಹಾಗೆ ಪಾಮರಾದಿಗಳ ಲಕ್ಷಣವನ್ನು ಹೇಳುವುದರಿಂದ ಅಲ್ಲಿರ್ತಕ್ಕಂಥ ಆ ಅಧಿಕಾರ, ಆ ಪಾಮರ, ವಿಷಯ, ಇವು ಜಿಜ್ಞಾಸು, ಅವು ನಮ್ಮಲ್ಲಿ ನೋಡ್ಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಪಾಮರ, ವಿಷಯ, ಜಿಜ್ಞಾಸು, ಮುಕ್ತ. ಮೊದಲ ಪಾಮರ ಅಂದರೆ ಏನು? ಈ ಲೋಕದ ನಿಷಿದ್ಧ ಮತ್ತು ವಿಹಿತ ಭೋಗದಲ್ಲಿ ಆಸಕ್ತನಾಗಿ ಶಾಸ್ತ್ರ ಸಂಸ್ಕಾರ ರಹಿತ ಪುರುಷನಾವನಿರುವನು ಅವನು ಪಾಮರ. ಏನಿರಬೇಕು? ಈ ಲೋಕದ ನಿಷಿದ್ಧ, ಮಾಡಬಾರದು, ಮಾಡೋದಕ್ಕೆ ನಿಷಿದ್ಧ ಅಂತ ಕರೀತಾರಲ್ಲ. ಈ ಲೋಕದಲ್ಲಿ ನಿಷಿದ್ಧ ಭೋಗವನ್ನು ಮಾಡ್ತಾನೆ, ವಿಹಿತ ಭೋಗವನ್ನು ಕೂಡ ಆಸಕ್ತಿಯಲ್ಲಿ ಅದಾನ. ಮತ್ತು ಅವನು ಶಾಸ್ತ್ರ ಸಂಸ್ಕಾರ ರಹಿತದಾನ ಪುರುಷ. ಅವನಲ್ಲಿ ಶಾಸ್ತ್ರ ಸಂಸ್ಕಾರವೇ ಇಲ್ಲ. ಇಂಥವನಿಗೆ ಏನಂತಾರೆ? ಪಾಮರ ಅಂತ ಕರೀತಾರೆ. ಈ ಪಾಮರಲ್ಲಿ ಉತ್ತಮ ಪಾಮರ, ಮಧ್ಯಮ ಪಾಮರ, ಕನಿಷ್ಠ ಪಾಮರ ಅಂತ 3 ಪ್ರಕಾರ ಅದಾರ. ಅದರೊಳಗೆ ಟಿಪ್ಪಣಿನ 97. ಯಾವನು ಶಾಸ್ತ್ರವೇತ್ತ ಇದ್ದರೂ ಕೂಡ ಈ ಲೋಕದ ಭೋಗಗಳಲ್ಲಿ ಆಸಕ್ತನಾಗಿರುವನು ಅವನು ಉತ್ತಮ ಪಾಮರ. ಶಾಸ್ತ್ರವೇತ್ತ ಅದಾನ, ಶಾಸ್ತ್ರ ತಿಳ್ಕೊಂಡಾನ. ವೇತ್ತ ಅಂದ್ರೆ ತಿಳಿದವ ಅಲ್ಲ, ಶಾಸ್ತ್ರ ಚೆನ್ನಾಗಿ ತಿಳಿದಾನ, ಮಂದಿಗೂ ಹೇಳ್ತಾನ. ಪರಂತು ಈ ಲೋಕದ ಭೋಗಗಳಲ್ಲಿ ಆಸಕ್ತ ಆಗಿದ್ದ ಅಂತಂದ್ರೆ ಅವ ಉತ್ತಮ ಪಾಮರ ಅಂತ ಕರೀತಾರೆ. ಉತ್ತಮ ಪಾಮರ. ಇನ್ನು ಮಧ್ಯಮ ಪಾಮರ ಯಾರು ಅಂತ ಕೇಳಿದ್ರೆ, ಯಾವನಿಗೆ ಶಾಸ್ತ್ರಜ್ಞಾನವಿಲ್ಲದೆ ಅಲ್ರಿ, ಅನ್ಯರ ಮುಖದಿಂದ ಶ್ರವಣ ಮಾಡಿದ್ದರಿಂದ ಶಾಸ್ತ್ರಾರ್ಥದಲ್ಲಿ ಅವಿಶ್ವಾಸ ಉಂಟಾಗಿದೆ. ಇವನಿಗೆ ಶಾಸ್ತ್ರಜ್ಞಾನ ಇಲ್ಲ, ಅನ್ಯರ ಮುಖದಿಂದ ಶಾಸ್ತ್ರ ಶ್ರವಣ ಮಾಡಿದಾನ, ಆ ಶಾಸ್ತ್ರದಲ್ಲಿ ಅವಿಶ್ವಾಸ ಉಂಟಾಗ್ಯದ. ಅವ ಈ ಲೋಕದ ಭೋಗಗಳಲ್ಲಿಯೇ ಆಸಕ್ತನಾಗಿರುವನು ಯಾವನೋ ಅವನು ಮಧ್ಯಮ ಪಾಮರ. ಇನ್ನು ಯಾವತ್ತ ಸರ್ವಥಾ ಶಾಸ್ತ್ರ ಸಂಸ್ಕಾರ ರಹಿತನಾಗಿದ್ದು ಈ ಲೋಕದ ವಿಷಯ ಭೋಗಗಳಲ್ಲಿಯೇ ಆಸಕ್ತ ಆಗಿರೋನು ಅವನು ಕನಿಷ್ಠ ಪಾಮರ ಅಂತ
ಈ ರೀತಿ ಪಾಮರರು ಮೂರು ಪ್ರಕಾರ ಇದ್ದು, ಪಾಮರ ಆದ ಬಳಿಕ ವಿಷಯಿ ಅಂತ ಎರಡನೇದವ. ಈ ವಿಷಯಿ ಅಂದರೆ ಯಾರಿಗೆ ಎನ್ನಬೇಕು ಅಂತ ಕೇಳಿದರೆ, ಶಾಸ್ತ್ರಕ್ಕೆ ಅನುಸಾರವಾಗಿ ವಿಷಯಗಳನ್ನು ಭೋಗ ಮಾಡುತ್ತಿದ್ದು, ಶಾಸ್ತ್ರವಿಹಿತ ಮಾಡೋದಿಲ್ಲವ, ಶಾಸ್ತ್ರಕ್ಕೆ ಅನುಸಾರವಾಗಿರುವ ವಿಷಯವನ್ನು ಭೋಗಿಸುತ್ತಿದ್ದು, ಪರಲೋಕದ ಅಥವಾ ಈ ಲೋಕದ ಭೋಗ ನಿಮಿತ್ತವಾಗಿ ಯಾರು ಕರ್ಮಗಳನ್ನು ಮಾಡುತ್ತಿರುವರೋ ಅವರು ವಿಷಯಿ. ಶಾಸ್ತ್ರಕ್ಕನುಸಾರವಾದ ವಿಷಯ ಭೋಗವನ್ನು ಮಾಡ್ತಾ ಇದ್ದಾನೆ ಮತ್ತು ಪರಲೋಕದ ಅಥವಾ ಈ ಲೋಕದ ಭೋಗಗಳ ನಿಮಿತ್ತವಾಗಿ ಯಾವಾತನು ಕರ್ಮಗಳನ್ನು ಮಾಡುತ್ತಿದ್ದಾನೋ ಅವನಿಗೇನು ವಿಷಯಿ ಅಂತ ಕರೀತಾ ಇದ್ದಾರೆ. ಇವರು ಕೂಡ ಮೂರು ಪ್ರಕಾರದಾರ ರೀ: ಉತ್ತಮ ವಿಷಯಿ, ಮಧ್ಯಮ ವಿಷಯಿ, ಕನಿಷ್ಠ ವಿಷಯಿ ಅಂಥೇಳಿ. 98ನೇ ಪುಟ, 98ನೇ ನಂಬರ್. ವೈಕುಂಠ ಅಥವಾ ಬ್ರಹ್ಮಲೋಕಾದಿಗಳ ಇಚ್ಛೆಯಿಂದ ಸಕಾಮ ಉಪಾಸನೆಯಲ್ಲಿ ಪ್ರವೃತ್ತನಾಗಿರುವನು ಅವನು ಉತ್ತಮ ವಿಷಯಿ. ವೈಕುಂಠ ಅಥವಾ ಬ್ರಹ್ಮಲೋಕಗಳ ಇಚ್ಛೆಯಿಂದ ತನಗೆ ವೈಕುಂಠ ಲೋಕ ಪ್ರಾಪ್ತಿ ಆಗಬೇಕು, ಬ್ರಹ್ಮಲೋಕ ಪ್ರಾಪ್ತಿ ಆಗಬೇಕು ಅನ್ನುವ ಇಚ್ಛೆಯಿಂದ ಅವ ಸಕಾಮ ಉಪಾಸನೆಯಲ್ಲಿ ಒಂದು ಸಕಾಮ ಉಪಾಸನೆ, ಇನ್ನೊಂದು ನಿಷ್ಕಾಮ ಉಪಾಸನೆ. ಬೇಕು ಅಂತ ಮಾಡೋದು ಸಕಾಮ ಉಪಾಸನೆ ಅಂತ ಕರೀತಾರೆ. ಏನಂತ ವೈಕುಂಠ ಲೋಕ ಪ್ರಾಪ್ತಿ ಆಗಬೇಕು, ಬ್ರಹ್ಮಲೋಕ ಪ್ರಾಪ್ತಿ ಆಗಬೇಕು ಅನ್ನುವ ಇಚ್ಛೆಯಿಂದ ಸಕಾಮ ಉಪಾಸನೆಯಲ್ಲಿ ಪ್ರವೃತ್ತನಾದವನಲ್ಲ ಅವನು ಉತ್ತಮ ವಿಷಯಿ. ಇನ್ನು ಎರಡನೇದವ ಯಾವನು ಸ್ವರ್ಗಲೋಕದ ಇಚ್ಛೆಯಿಂದ ಸಕಾಮ ಕರ್ಮದಲ್ಲಿ ಪ್ರವೃತ್ತಿಯಾಗಿರುವನು, ಇವಾಗ ವೈಕುಂಠ ಲೋಕದ್ದಾಗಲಿ ಬ್ರಹ್ಮಲೋಕದ್ದಾಗಲಿ ಇಚ್ಛೆ ಇಲ್ಲ. ಏನದ ಇವಾಗ ಸ್ವರ್ಗಲೋಕದ ಇಚ್ಛೆ ಅದ, ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ತಿಳ್ಕೊಂಡು ಇವನು ಸಕಾಮ ಕರ್ಮದಲ್ಲಿ ಪ್ರವೃತ್ತಿಯಾಗ್ಯ. ಅವನು ಮಧ್ಯಮ ವಿಷಯಿ ಅಂತ ಕರೀತಾ ಇದ್ದಾರೆ. ವೈಕುಂಠ ಅಥವಾ ಬ್ರಹ್ಮಲೋಕದ ಇಚ್ಛೆಯಿಂದ ಸಕಾಮ ಉಪಾಸನೆ ಮಾಡವ ಇವನು ಉತ್ತಮ ವಿಷಯಿ. ಇವು ಯಾವ ಸ್ವರ್ಗಲೋಕದ ಇಚ್ಛೆಯಿಂದ ಸಕಾಮ ಕರ್ಮದಲ್ಲಿ ಪ್ರವೃತ್ತನಾಗಿನ ಅವ ಉಪಾಸನೆ, ಇವು ಕರ್ಮ ಹೌದಲ್ಲ, ಅವನು ಮಧ್ಯಮ ವಿಷಯಿ ಅನಿಸುವನು. ಮತ್ತು ಯಾವ ಈ ಲೋಕದಲ್ಲಿರುವ ರಾಜ್ಯಾದಿ ಭೋಗ, ಅವನು ಸ್ವರ್ಗೂ ಬೇಡ ಬ್ರಹ್ಮಲೋಕನೂ ಬೇಡ, ನಮಗೇನು ಬೇಕಾಗೈತಿ ಸದ್ಯ ಈ ಲೋಕದಾಗ ರಾಜ್ಯಾದಿ ಭೋಗದ ಇಚ್ಛೆಯಿಂದ ಪುಣ್ಯಕರ್ಮದಲ್ಲಿ ಪ್ರವೃತ್ತಿನಾಗಿದ್ದಾನ ಅವನು ಕನಿಷ್ಠ ವಿಷಯಿ ಅಂತ. ವಿಷಯಗಳು ಎಷ್ಟು ಪ್ರಕಾರ ಅದು? ಉತ್ತಮ ವಿಷಯಿ, ಮಧ್ಯಮ ವಿಷಯಿ, ಕನಿಷ್ಠ ವಿಷಯಿ. ಪಾಮರ ವಿಷಯ ಲಕ್ಷಣಗಳನ್ನು ಹೇಳಿದ ಬಳಿಕ ಮೂರನೇದು ಜಿಜ್ಞಾಸುವಿನ ಲಕ್ಷಣ. ಇದನ್ನು ಭಾಳ ಅತ್ಯಂತ ನಾವು ಲಕ್ಷ ಒಟ್ಟು ಕೇಳಬೇಕಾಗ್ತದೆ. ಜಿಜ್ಞಾಸು ಅಂದರೆ ಯಾರಿಗಂತಾರೆ? ಜಿಜ್ಞಾಸು ಪುರುಷನು ಹೇಗಿರುವನೆ ಅಂದರೆ, ಯಾವ ಪುರುಷನಿಗೆ ಉತ್ತಮ ಸಂಸ್ಕಾರದ ಸತ್ಶಾಸ್ತ್ರ ಶ್ರವಣವಾಗಿರುವುದೋ ಆ ಉತ್ತಮನಿಗೆ ಇಂಥ ವಿವೇಕ ಉಂಟಾಗುತ್ತದೆ. ಯಾರಿಗೆ? ಯಾವ ಪುರುಷನು ಹೇಗಿರ ಯಾವ ಪುರುಷನು ಉತ್ತಮ ಸಂಸ್ಕಾರ ಸತ್ಶಾಸ್ತ್ರದ ಶ್ರವಣದಿಂದ ಉತ್ತಮ ಆಗ್ಯಾನಲ್ಲ ಅವನಿಗೆ ಇಂಥ ವಿವೇಕ ಉತ್ಪತ್ತಿಯಾಗ್ತದೆ. ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ. ಈ ವಿವೇಕೋದಯ ಆಗಬೇಕಾಗಿತ್ತು ಅಂದರೆ ಸತ್ಸಂಗ ಅಥವಾ ಸತ್ಶಾಸ್ತ್ರಗಳ ಶ್ರವಣ. ಸತ್ಸಂಗ ಮಾಡ್ಯಾನ, ಬಹಳ ದಿವಸದ ಸತ್ಸಂಗ ಮಾಡ್ಯಾನ, ಅದರಿಂದ ಅವನಿಗೇನು ವಿವೇಕ ಉಂಟಾಗ್ಯದ. ಉತ್ತಮ ಸಂಸ್ಕಾರದಿಂದ ಶಾಸ್ತ್ರ ಸಂಸ್ಕಾರ ಇರುವುದರಿಂದ ಶ್ರವಣ ಮಾಡ್ಯಾನ, ಉತ್ತಮ ಇಂಥವನಿಗೆ ವಿವೇಕ ಉಂಟಾಗಿ. ಯಾಕಂದ್ರೆ ವಿಷಯ ಸುಖಗಳು ಅನಿತ್ಯವಿರುವವು. ವಿವೇಕದ ಲಕ್ಷಣ ಹೇಳ್ತಾರೆ. ಈಗ ಶ್ರದ್ಧೆ ಅವಾಗೇನು ವಿವೇಕ ಆಗಿ ಉದಯ ಆಗೈತಲ್ಲ, ಅವ ಹಿಂಗೆ ವಿಚಾರ ಮಾಡ್ತಾನೆ. ಏನಂತ? ವಿಷಯ ಸುಖಗಳು ಅನಿತ್ಯ ಇರುವವು. ಅವಾಗ ಪ್ರತ್ಯಕ್ಷ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ಪರಂತು ಮತ್ತು ಅದ್ರ ಬೆನ್ನು ಹತ್ತಾರಲ್ಲ, ಯಾರಿಗೆ ಗೊತ್ತಾಗಿಲ್ಲ? ವಿಷಯ ಸುಖಗಳು ಅನಿತ್ಯದ ಒಂದು ಯಾರಿಗೆ ಗೊತ್ತಾಗಿಲ್ಲ? ಎಲ್ಲರಿಗೂ ಗೊತ್ತದವ ಅಲ್ರಿ. ಒಂದು ಹೋಳಿಗೆ ಮಾಡಬೇಕಾದ್ರೆ ಅದಲ್ಲ, ಒಂದು ಹೋಳಿಗೆ ಮಾಡಿ ಊಟ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅದ ರೀ.
ಆತ ಹೆಣ್ಮಕ್ಳು ನಶಿಕ್ನಿಯಾಗಿ ಹೇಳ್ಬೇಕು, ಬ್ಯಾಳಿ ಕುದಿಸ್ಬೇಕು, ಆಮೇಲೆ ಹೂರ್ಣ ಹರಿಬೇಕು, ಆಮೇಲೆ ಬೆಲ್ಲ ಕೂಡಿಸ್ಬೇಕು, ಆಮೇಲೆ ಹೋಳ್ಗೆ ಮಾಡಬೇಕು. ಇಷ್ಟೆಲ್ಲ 3-4 ತಾಸು ಪ್ರಯತ್ನ ಮಾಡ್ಯಾರಲ್ಲ. ಈ ಹೋಳ್ಗೆ ಸುಖ ನಾಲ್ಗೆ ಮ್ಯಾಗಿದ್ದಾಗ ಅಷ್ಟೇ ಆಕೈತಿ. ಹೊಟ್ಟಾಗಿದ್ದಾಗೂ ಇಲ್ಲ, ಬುಟ್ಟಾಗಿದ್ದಾಗೂ ಇಲ್ಲ. ಯಾವ ಹೋಳ್ಗೆ ಹೊಟ್ಟಾಗಿದ್ದಾಗೂ ಅದ್ರ ಸುಖ ಇಲ್ಲ, ಬುಟ್ಟಾಗಿದ್ದಾಗೂ ಸುಖ ಅಲ್ಲ. ಯಾವಾಗ ಬಾಯಾಗೈತಿ ಅಟ್ಟು 4 ತಾಸರೇ ಶ್ರಮ ಆಗೈತಿ. ಎಷ್ಟು ಅದ್ರ ಪ್ರಯೋಜನ ಎಷ್ಟಾಗೈತಿ? ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅದು ಒಂದು ಕ್ಷಣಿಕ ಸುಖ. ವಿಷಯಗಳಲ್ಲಿ ಕ್ಷಣಿಕ ಸುಖ ಅಂದರೆ ಇದಕ್ಕೆ ಅಂತಾರೆ. ಮೊದಲು ಇರಬಾರ್ದು, ನಂತರದಲ್ಲಿರಬಾರ್ದು. ಆ ಒಂದು ವಿಷಯ ಇಂದ್ರಿಯ ಸಂಬಂಧ ಮಾತ್ರದಲ್ಲಿ ಏನು ಸುಖ ತೋರ್ತತಿ ಅದು. ಆ ವಿಷಯ ಸುಖ ಅನಿತ್ಯ ಅಂತ ನಿಶ್ಚಯ ಐತಿ. ಯಾಕಂದ್ರೆ ವಿವೇಕದ ಬಲ ಅದ ಅವನಿಗೆ ಅಲ್ಲ. ಯಾರೇನು ಹೇಳಿದರೂ ಕೂಡ ಅವ ವಿಷಯ ಸುಖಗಳು ಬೆನ್ನು ಹತ್ತುವುದಿಲ್ಲ. ಯಾಕೆ? ವಿವೇಕ ಮೊದಲದು. ವಿವೇಕ ಅಂದ್ರೆ ಅದು ಸಬ್ ಸಾಧನಕ್ಕೂ ಮೂಲ ಅಂತ ಹೇಳೋರು ಗೊತ್ತೈತಿ ಹಿಂದೆ. ವಿವೇಕ ಸಬ್ ಸಾಧನಕ್ಕೂ ಅವಿನಾಶಿ ಆತ್ಮಚಲ ಜಗತ್ತಾಯಿ ಪ್ರತಿಕೂಲ ಐಶೋ ಜ್ಞಾನ ವಿವೇಕ ಹೈ ಸಬ್ ಸಾಧನಕ್ಕೂ ಮೂಲ. ಎಲ್ಲಿ ವಿವೇಕದ ಐತಿ ಅಲ್ಲಿ ವೈರಾಗ್ಯ ಇರಲೇಬೇಕು. ವಿವೇಕ ಐತಿ ವೈರಾಗ್ಯ ಇಲ್ಲ ಅಂದ್ರೆ ಅದು ಏನದ ಅಂತ ಕೇಳಿದ್ರೆ ನಾಮ ಮಾತ್ರ ವಿವೇಕದ ಅಲ್ಲ. ಅಗ್ನಿ ಅಂತ ಚಿತ್ರ ಇರ್ತತಿ ಅಲ್ಲ, ಆ ಅಗ್ನಿ ಚಿತ್ರದಾಗ ಥೇಟ್ ಅಗ್ನಿ ಅಂತಾರೆ. ಅಗ್ನಿಂತ ಬಾಯಲ್ಲಿ ಅಂತಾರೆ. ಒಂದು ಸಿಂಗ್ಳು ಚಹಾ ಮಾಡೋಕ್ಕೆ ಸಾಧ್ಯ ಅದನ ಅದ್ರೊಳಗೆ? ಅಗ್ನಿ ಅಂತೀರಿ ಇಲ್ಲ, ಅಗ್ನಿ ಅಂತೀರಿ. ಚಾಕ ಬರೋ ಪ್ರಯೋಜನ ಇಲ್ಲ. ಹಾಗೆ ವಿವೇಕ ಐತಿ ವೈರಾಗ್ಯ ಇಲ್ಲ ಅಂದ್ರೆ ಅದು ಚಿತ್ರದೊಳಗಿನ ಅಗ್ನಿ, ಚಿತ್ರದೊಳಗಿನ ಅಮೃತ ಇದ್ದಂಗೆ ಅಂತ ಹೇಳ್ಕೊಂಡು ಬಂದಿದ್ದಾರೆ ಹಿಂದೆ. ಆದ್ದರಿಂದ ವಿವೇಕ ಏನು ಮಾಡ್ತೈತಿ ಅಂತ ಕೇಳ ಮೊದಲು ಅದ್ರ ಕೆಲಸ ಏನು? ವಿಷಯ ಸುಖಗಳು ಅನಿತ್ಯ ಅಂತ ನಿಶ್ಚಯ ಆಗ್ತದೆ. ಮೊದಲು ಈ ವಿಷಯ ಸುಖಗಳು ಅನಿತ್ಯದಾವ ಅಂತ ನಿಶ್ಚಯ. ಎಲ್ಲಿ ಪರ್ಯಂತರ ವಿಷಯ ಸುಖ ಇರುವುದೋ ಅಲ್ಲಿ ಪರ್ಯಂತರ ಯಾವುದಾದ್ರೂ ದುಃಖ ಅವಶ್ಯ ಇದ್ದೇ ಇರ್ತದೆ. ಎಲ್ಲಿ ಪರ್ಯಂತರ ವಿಷಯ ಸುಖ ಐತಿ ಅಲ್ಲಿ ಪರ್ಯಂತರ ಅದರೊಳಗೆ ದುಃಖ ಮಿಶ್ರಿತ ಸುಖ. ದುಃಖ ಬೆರೆಯದ ಸುಖವದ ಆರಿಗೆ ಸಿಕ್ಕುವುದು ಸುಖಯೋಗಿ ಮರ್ಕಟ ಸ್ವಕ್ಕಿ ಕೀಯಲು ಕಿತ್ತು ಬಿಸಿರಂದದಲ್ಲಿ ಅಲ್ರಿ. ಭಾಳ ಸುಂದರವಾದ ಅನುಭವ ಅಮೃತಕಾರ ಬರಿತಾ ಇದ್ದಾರೆ. ಹ್ಯಾಂಗಾಗ್ಯದ ಅಂತ ಕೇಳಿದ್ರೆ ಈ ವಿಷಯ ಸುಖ ದುಃಖ ಬೆರೆಸಿದ್ದತಿ. ದುಃಖ ಬೆರೆಸೋದು ಸುಖವಾದೇರಿ ಸಿಕ್ಕುವುದು ದೃಷ್ಟಾಂತ ಕೊಟ್ಟಾರದು. ಮೊದಲಿನ ಕಾಲದಾಗ ದೊಡ್ಡ ದೊಡ್ಡ ಬಡ್ಡಿಗಳನ್ನ ಕೊಡ್ಗಳನ್ನ ಕೊರಿತಿದ್ರು. ಕೆಳಗೊಬ್ಬ ಜಗ್ತಿದ್ದ, ಮ್ಯಾಲ ಜಗ್ತಿದ್ದ. ಮೊದಲು ದೊಡ್ಡ ತೆಗ್ಗ ಅದನ್ನು ಮಾಡಿ ಸಂಜು ತಕ್ಕ ಕೊರೆದ್ರು. ನಿನ್ನ ನಾಳೆ ಕೊರಿನು ಅಂಥೇಳಿ ತಿಳ್ಕೊಂಡು ಅರ್ಧ ಆಗಿತ್ತಲ್ಲ ಅದಕ್ಕೊಂದು ನಡಬರ್ಕ ಬೆನೆ ಸಿಗಿಸಿ, ಯಾಕೆ ನಾಳೆ ಕರಗ ಸಾಕ್ಲಾಕ ಬೇಕಲ್ಲ, ಬೆನೆ ಸಿಗಿಸಿ ಹೋದ. ಅಲ್ಲೊಂದು ಮಂಗ್ಯ ಬತ್ತತ್ತು. ಮಂಗ್ಯ ಬಂದ ಕುತ್ತದ. ಅಲ್ಲೇನು ಬಾಯಿ ತೆರಿತಲ್ಲ ಕೊಡ್ಡ, ಅದ್ರೊಳಗೆ ಬಾಲ್ ಅದು ಸಿಕ್ಕೋತ್ರಿ. ಸುಮ್ಕೊಂಡ್ರೆ ಬಾರ್ದು ಮಂಗ್ಯ ಆ ಬೆನೆ ಕಿತ್ತತ್ತು. ಬೆನೆ ಕಿತ್ತಾಗ ಏನಾಯ್ತು? ಚೇರು 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 ಅಲ್ಲ, ಬಾಲ್ ಸಿಕ್ಕೋತ. ಯಾಕೆ ಭಾಳ ಮಂದಿ ಈ ಇದಕ್ಕೆ ಸಾಧನ ಸಿಗಕ್ಕೆ ಬರಂಗಿಲ್ಲ ಅಂದ್ರೆ ಬಾಲ್ ಸಿಕ್ಕೊಂಡವ ಏನು ಮಾಡು ಪಾಪ, ಹೋಗ್ರಿ ಅಂತ ಅಲ್ಲೇ ಚಿರ್ ಮಾಡ್ತಾವ ಅಲ್ಲ. ಬಾಲ್ ಸಿಕ್ಕೊಂಡವ ಹೋಗಕ್ಕೆ ಬರಂಗಿಲ್ಲ. ಅದಕ್ಕೆ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ವಿಷಯ ಸುಖ ಏನದ? ಅನಿತ್ಯದ. ಎಲ್ಲಿ ತಕ್ಕ ಸುಖ ಆತಿ ಅಲ್ಲಿ ಅದು ಸುಖ ದುಃಖ ಮಿಶ್ರಿತನ ಅವಶ್ಯ. ಪರಿಣಾಮದಲ್ಲಿ ವಿಷಯ ವಿನಾಶಿಯಾದ ಸುಖ ಎಷ್ಟೋ ತಕ್ಕ ಇರ್ತೈತೆ, ಅದು ವಿನಾಶಿ ಆಗ್ತದೆ. ಸುಖ ವಿಷಯದಿಂದ ಬಂದಿರ್ತಕ್ಕ ಸುಖ ವಿನಾಶಿ ಅದ, ದುಃಖಕ್ಕೆ ಅವಶ್ಯ ಕಾರಣ ಆಗ್ಯದ ಅಂತ ಇದು ಯಾರು ವಿಚಾರ ಮಾಡಾಕತ್ಯಾರ? ಇದು ಗೊತ್ತಾಗ್ಬೇಕು ಮೊದಲು, ಅದನ್ನ ಬಿಟ್ಟು ಹೋಗಬಾರ್ದು. ಜಿಜ್ಞಾಸನ ವಿಚಾರಗಳನ್ನು ಹೇಳಾಕತ್ತಿದ್ದಾರೆ. ವರ್ತಮಾನ ಕಾಲದಲ್ಲಿಯೂ ಕೂಡ ನಾಶವಾಗುವ ಭಯದಿಂದ ದುಃಖಕ್ಕೆ ಕಾರಣವಾಗಿರುವುದು. ವರ್ತಮಾನ ಕಾಲದಲ್ಲಿಯೂ ಕೂಡ ಹಿಂದೆ ಆಗೈತೆ ಅಂತ ಅಷ್ಟೇ ಅಲ್ಲ, ಈಗ ಸದ್ಯ ಈಗ ಅನುಭವ ಮಾಡ್ತಕ್ಕಂಥ ವಿಶೇಷ ಸುಖ ಏನೈತಲ್ಲ ಅದು ನಾಶಕತಿ ಅನ್ನುವಂಥ ದುಃಖಕ್ಕೆ ಕಾರಣ ಆಕತಿ. ಈಗ ಜ್ವಾಳ ಒಂದು ಕ್ವಿಂಟಲ್ ಇದ್ದೂಪ, ದಿವಸ 2 4 ಕಿಲೋ ಹಾಕಿರು.
ಮುಂದೆ ಒಂದು ದಿವಸ ಖಾಲಿ ಆಕತ್ತಿಲ್ಲ, ಎಲ್ಲ ಅವನ ಈ ಚೀಲ ಖಾಲಿ ಆತಲ್ಲ ಮತ್ತು ತರಬೇಕಲ್ಲ, ಅದಲ್ಲ ದುಃಖಕ್ಕೆ ಕಾರಣವಾಗಿರುವುದು. ಈ ರೀತಿಯಿಂದ ವಿಶೇಷಕವು ದುಃಖದಿಂದ ಕೂಡಿಕೊಂಡಿರುವುದು. ವಿಶೇಷಕ ದುಃಖದಿಂದ ಕೂಡಿಕೊಂಡ್ರು, ಆದ್ದರಿಂದ ದುಃಖ ರೂಪವಿರುತ್ತದೆ. ದುಃಖದಿಂದ ಕೂಡಿಕೊಂಡದ ಅಷ್ಟಲ್ಲ, ದುಃಖ ಸ್ವರೂಪವೇ ಅದು ಇರುವಂಥದ್ದಾಗಿ. ಮತ್ತು ದುಃಖದ ನಿವೃತ್ತಿಯು ಲೌಕಿಕ ಉಪಾಯಗಳಿಂದ ಆಗುವುದಿಲ್ಲ. ದುಃಖದ ನಿವೃತ್ತಿ ಲೌಕಿಕ ಉಪಾಯಗಳಿಂದ ಆಗುವುದೇ ಇಲ್ಲ. ದುಃಖದ ನಿವೃತ್ತಿಯಲ್ಲಿ ಲೌಕಿಕ ಉಪಾಯದಿಂದ ಹಾಕಿತ್ತಾರ, ನೀವು ಇಲ್ಲಿ ಯಾಕೆ ಬರ್ತಿದ್ರಿಪ್ಪ? ಬಂದಿರಿ ಇಲ್ಲ, ಅಲ್ಲಿ ಪ್ರಯತ್ನ ಮಾಡೇ ಬಂದ್ರಿ, ನೀವು ಕೆಲಸ ಆಗಿಲ್ಲ ಅಲ್ಲ. ಇಲ್ಲರಿ ಏನ್ರಿ ದುಃಖದ ನಿವೃತ್ತಿ ಆಕತೇನೋ ಅಂತ. ಯಾಕಂದ್ರೆ ಅದು ಉಪಾಯಗಳಿಂದ, ಲೌಕಿಕ ಉಪಾಯಗಳಿಂದ ದುಃಖದ ನಿವೃತ್ತಿ ಆಗುವುದೇ ಇಲ್ಲ. ಯಾಕಂದರೆ ಯಾರು ಉಪಾಯಗಳನ್ನು ಮಾಡಿರುವರೋ ಅವರ ಎಲ್ಲ ದುಃಖಗಳು ನಿವೃತ್ತಿ ಆಗುವುದಿಲ್ಲ. ಅಲ್ಲಿ ಉಪಾಯಗಳನ್ನು ಮಾಡ್ತಾರೆ, ದುಃಖದ ನಿವೃತ್ತಿಗೆ ಉಪಾಯಗಳನ್ನು ಮಾಡ್ತಾರೆ, ಪರಂತು ಅದು ದುಃಖ ನಿವೃತ್ತಿ ಆಗುವುದಿಲ್ಲ. ಮತ್ತು ನಿವೃತ್ತಿ ಆಗಿದ್ದರೂ ಕೂಡ ಅದು ಪುನಃ ಉತ್ಪತ್ತಿ ಆಗ್ತದೆ. ದುಃಖ ಪುನಃ ಉತ್ಪತ್ತಿ ಆಗ್ತದೆ. ಎಷ್ಟು ಕಾಲದವರೆಗೆ ಶರೀರವಿರುವುದು ಮೂಲಕ್ಕೆ ಬಂದೀಗ ಏನು, ಈ ದುಃಖ ಶರೀರ ಇದ್ದಾಗ ಆಕತ್ತೋ ಶರೀರ ಇಲ್ಲದಾಗ ಆಕತ್ತೋ? ನೀವು ಹುಟ್ಟಕ್ಕಿಂತ ಮೊದಲು ದುಃಖದ ಗಂಟೆ ಭೇಟಿಯಾಗಿತ್ತೇನು? ಇಲ್ಲ. ಅಥವಾ ಸುಸುಪ್ತಿಯಲ್ಲಿ ದುಃಖದ ಭೇಟಿಯಾಗಿತ್ತೇನು? ಇಲ್ಲ. ಜಾಗ್ರ ಸ್ವಪ್ನದಾಗ, ಅಂದರೆ ಎಲ್ಲಿ ತನಕ ಶರೀರ ಐತಿ ಅಲ್ಲಿ ತನಕ ಏನ ದುಃಖ ನಿವೃತ್ತಿ ಆಗುವುದಿಲ್ಲ. ಯಾಕಂದ್ರೆ ಯಾವ ಯಾವ ಶರೀರಗಳಿರಬವೋ ಅವಾಗೆಲ್ಲ ಪುಣ್ಯ ಪಾಪ ಮತ್ತು ಪಾಪಗಳಿಂದ ರಚಿತವಾಗಿರು ಅಲ್ರಿ. ಶರೀರಗಳೆಲ್ಲ ಪುಣ್ಯ ಪಾಪಗಳಿಂದ ರಚಿತವೇ ಆಗ್ಯಾವ. ಕೇವಲ ಪುಣ್ಯದ ಇಲ್ಲ, ಕೇವಲ ಪಾಪ ಇಲ್ಲ. ಪುಣ್ಯ ಪಾಪ ಕೂಡಿಕೊಂಡೇ ಈ ಶರೀರ ಉತ್ಪತ್ತಿ ಆಗ್ತದೆ. ಮನುಷ್ಯನ ಶರೀರವಾದರೂ ಮಿಶ್ರಿತ ಕರ್ಮದ ಫಲನ ಪ್ರಸಿದ್ಧದ. ಮನುಷ್ಯನಿಗೆ ಸುಖದ್ದು ಬೆಟ್ಟ ಆಕತಿ, ದುಃಖವು ಬೆಟ್ಟ ಆಕತಿ ಅಂದ್ರೆ ಇವ ಸುಖ ಪುಣ್ಯದ ಫಲ ಅದ, ದುಃಖ ಪಾಪದ ಫಲ ಅದ. ಈ ಶರೀರದೊಳಗೆ ಪುಣ್ಯನೂ ಐತಿ ಪಾಪನೂ ಐತಿ. ಪುಣ್ಯ ಅದೇನು ಮಾಡ್ತೈತಿ? ಸುಖವನ್ನು ತಂದು ಕೊಡ್ತೈತಿ. ಪಾಪ ಅದೇನು ಮಾಡ್ತೈತಿ? ದುಃಖವನ್ನು ತಂದು ಕೊಡ್ತೈತಿ. ಆದ್ದರಿಂದ ಸುಖ ಶರೀರ ಮಿಶ್ರಿತ ಕರ್ಮದ ಫಲ ಅದ, ಪ್ರಸಿದ್ಧದ. ದೇವ ಶರೀರವಾದರೂ ಕೂಡ ಮಿಶ್ರಿತ ಕರ್ಮದ ಫಲವೇ ಆಗಿರುತ್ತದೆ. ಈ ಮನುಷ್ಯರು ಬಿಡ್ರಿ, ದೇವತೆಗಳ ಶರೀರ ಕೂಡ ಏನದ? ಮಿಶ್ರಿತ ಕರ್ಮದ ಫಲ. ಆ ಪುಣ್ಯ ಪಾಪ ಕೂಡಿಕೊಂಡ ಬಂದದ. ಒಂದು ವೇಳೆ ದೇವ ಶರೀರ ಕೇವಲ ಪುಣ್ಯದ ಫಲವಾಗಿದ್ದರೆ, ನಾವು ಒಮ್ಮೆ ಅಂತೀವಿ ಅವರು ದೇವತೆಗಳು ಪುಣ್ಯ ಮಾಡ್ಯಾರ, ಬರೇ ಪುಣ್ಯ ಮಾಡಿಲ್ಲ ಅವರು ಏನ್ರಿ. ಅವ್ರಿಗೂ ಕೂಡ ಆದ ಪುಣ್ಯದ ಅಲ್ಲ ಶರೀರ, ಪಾಪ ಮಿಶ್ರದ. ಹ್ಯಾಂಗೆ ಹೇಳ್ತೀರಿ ಅಂದ್ಕೇರ, ತನಗಿಂತ ಅಧಿಕವಾದ ಅನ್ಯ ದೇವತೆ ವಿಭೂತಿಯನ್ನು ನೋಡಿ ಯಾವ ದೇವತೆ ತಾಪವಾಗುವುದೋ ಅದು ಆಗಬಾರದಾಗಿತ್ತು. ಅಲ್ಲಿನ ದೇವತೆಗಳು ಹೆಚ್ಚು ಕಡಿಮೆ ಇದಾವಲ್ಲ. ಮ್ಯಾಲಿನ ದೇವತೆಯನ್ನು ನೋಡಿ ಕೆಳಗೆ ನಮ್ಗೆ ಆ ಸುಖ ನನಗಿರ್ಲಲ್ಲ ಅಂತ ಅವನಿಗೇನಾಕತಿ ಅಂದ್ಕೇರ ತಾಪ ಆಗ್ತದೆ. ಸರ್ವ ದೇವತೆಗಳಿಗೆ ಪ್ರಧಾನವಾದ ಯಾವ ಇಂದ್ರನಿರುವನೋ, ಸಣ್ಣವ್ರನ್ನ ಬಿಡು, ಎಲ್ಲಾಗ ಇಂದ್ರ ಅಂದರೆ ದೇವಲೋಕದ ಒಡೆಯ ರಾಜ್ಯ. ಆ ಇಂದ್ರ ಏನದಲ್ಲ, ಅವನಿಗೂ ಕೂಡ ಅನೇಕ ದೈತ್ಯ ದಾನವರ ಭಯದಿಂದ ಹುಟ್ಟಿದ ದುಃಖವು ಶಾಸ್ತ್ರದಲ್ಲಿ ಹೇಳಿರೋದು. ಅವನು ಓಡಿ ಹೋಗ್ಯಾನ. ಯಾರು? ಇಂದ್ರ. ಸಿಂಹಾಸನ ಬಿಟ್ಟು ಎಷ್ಟೋ ರಾಕ್ಷಸರು ಬಂದಾಗ ಓಡಿ ಹೋಗ್ಯಾನ. ಅಂದ್ರೆ ಅವನಿಗೂ ದುಃಖ ಐತಿ. ಯಾವ ದೇವ ಶರೀರವು ಕೇವಲ ಪುಣ್ಯದ ಫಲವೇ ಆಗಿದ್ದರೆ ದೇವತೆಗಳಿಗೆ ದುಃಖ ಆಗಬಾರ್ದಾಗಿತ್ತು. ದುಃಖ ಎಲ್ಲೈತಿ ಅಲ್ಲಿ ಪಾಪ ಐತಿ ಅಂತ ನಿಶ್ಚಯನ ಅದು ಅಲ್ಲಿ. ಸುಖ ಎಲ್ಲೈತಿ ಅಲ್ಲೇ ಪುಣ್ಯ ಐತಿ. ಶಾಸ್ತ್ರ ಹೇಳ್ತೈತಿ ಅಂದರೆ ಶುಭೇನ ಕರ್ಮನ ಸೌಖ್ಯಂ ದುಃಖಂ ಪಾಪೇನ ಕರ್ಮನ. ಮಹಾಭಾರತದಲ್ಲಿ ಬರಿತಾ ಇದ್ದಾರೆ. ಶುಭೇನ ಕರ್ಮನ ಸೌಖ್ಯಂ. ಈ ಪುಣ್ಯ ಪಾಪಗಳು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಕಾಣಿಸ್ತಾವನ್ರಿ? ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾರೆ, ಇವನು ಹೊಟ್ಟಾಗಿ ಇಟ್ಟು ಪಾಪ ಇತ್ತು, ಇಟ್ಟು ಪುಣ್ಯ ಇತ್ತು, ಅವ್ರಿಗಾರು ಕಾಣಿಸಿದೇನು ಅಲ್ರಿ?
ಅವ್ರಿಗೂ ಕಾಣಿಸಿಲ್ಲ ಮತ್ತು ಐತಂತ ಹೆಂಗೆ ಅಂತೀರಿ ಅಂದ್ರೆ ಹ್ಯಾಂಗೆ ಹೊಗೆ ಬಂತಂದ್ರೆ ಬೆಂಕಿ ಐತಿ ಅಂತ ನಿಶ್ಚಯ ಮಾಡ್ತೀಯಲ್ಲ, ಕಾರ್ಯದ ಮೇಲೆ ಕಾರಣವನ್ನು ಊಹಾ ಮಾಡಬೇಕಾಕೈತಿ. ದುಃಖ ಐತಿ ಅಂದ್ರೆ ಇದು ಪಾಪ ಐತಿ, ಸುಖ ಐತಿ ಅಂದ್ರೆ ಇಲ್ಲೇ ಪುಣ್ಯ. ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಮುಂದೆ ನಿಂತು ಅಂತಿಂತೀರ, ಏನು ಮನೆ ಏನು ಎಂಥದ್ದು ಪುಣ್ಯ ಮಾಡ್ಯಾರೀ ನೀವೇ ಬಾಯಿಲೆ ಅಂತೀರಲ್ಲ. ಅಥವಾ ಯಾವ್ದಾರ ರೋಗ ಹತ್ರನ ಯಾವ ಜನದಾಗ ಪಾಪ ಮಾಡಿನೋ ಯಪ್ಪ ಅಂತ ರೋಗ ಬಂದಾಗ ನೆಳ್ಳಾಡುವಾಗ ಯಾರು ಹೇಳಂಗಿಲ್ಲ, ತಾನೇ ಅಂತಿರ್ತಾನೆ ಏನಂತ, ಯಾವ ಪಾಪ ಮಾಡಿನೋ ಯಪ್ಪ, ಡಾಕ್ಟ್ರ್ ಎಷ್ಟು ಖರ್ಚು ಮಾಡಿದ್ರು ಕೂಡ ಅದು ಆರಾಮಾಗವಲ್ದು ಅಂತ ತಾನೂ ಕೂಡ ಸ್ವತಃ ಅಂತಾನೆ. ದೇವ ಶರೀರವೂ ಕೂಡ ಕೇವಲ ಪುಣ್ಯದ ಫಲವೇ ಆಗಿದ್ದ ದೇವತೆಗಳಿಗೆ ದುಃಖ ಆಗಬಾರ್ದಾಗಿತ್ತು. ಆದ್ದರಿಂದ ದೇವ ಶರೀರ ಕೂಡ ಪುಣ್ಯ ಪಾಪಗಳೆರಡರ ಫಲವಿರುತ್ತದೆ ಮತ್ತು ಶ್ರುತಿಯಲ್ಲಿ ಹೀಗೆ ಹೇಳಿರುತ್ತದೆ. ಈ ದೇವತೆಗಳಿಗೂ ಕೂಡ ಪುಣ್ಯ ಪಾಪದ ಮಿಶ್ರ ಶರೀರನ ಐತಿ. ಆದ್ರೆ ಈ ಶ್ರುತಿಯೊಳಗೊಂದೊಂದು ಮಾತು ಹಿಂಗೆ ಬರ್ತಾವಲ್ರಿ, ಏನು ದೇವತೆಗಳು ಪಾಪರಹಿತರಿರುತ್ತಾರೆ ಅಂತ ಶ್ರುತಿಯೊಳಗೆ ಒಂದೊಂದು ಮಾತು ಬರ್ತಾವೆ, ಅಲ್ಲೆಲ್ಲ ಬರ್ತಾವಲ್ಲ ಅಂತಂದ್ರೆ ಇಂದು ಈ ಶ್ರುತಿ ಅಭಿಪ್ರಾಯ ಏನೆಂದರೆ, ಶ್ರುತಿಗಳ ಅಭಿಪ್ರಾಯ ಬೇರೆ ಅಂದರೆ ತಾತ್ಪರ್ಯ ಬೇರೆ. ಆ ಶ್ರುತಿಯ ತಾತ್ಪರ್ಯ ಏನು ಅಂತ ಕ್ಯಾರ, ಈ ಕರ್ಮದ ಅಧಿಕಾರ ಕೇವಲ ಮನುಷ್ಯ ಶರೀರದಲ್ಲಿಯೇ ಇರುವುದು. ಕರ್ಮದ ಅಧಿಕಾರ ಎಲ್ಲಿದೆ? ಕೇವಲ ಮನುಷ್ಯ ಶರೀರದಲ್ಲಿ. ದೇವ ಶರೀರದಲ್ಲಿ ಕರ್ಮಕ್ಕೆ ಅಧಿಕಾರ ಇಲ್ಲ. ಅಲ್ಲಿ ಊಟ ಮಾಡೋದಲ್ಲಿ, ಇಲ್ಲಿ ಮಾಡಿದ್ದನ್ನು ಅಲ್ಲಿ ಉಣುದಟ್ಟ. ಇಲ್ಲಿ ಕರ್ಮ ಮಾಡುವ ಅಧಿಕಾರ ಕೇವಲ ಯಾರಿಗದ? ಮನುಷ್ಯರಿಗೆ. ಅದರಲ್ಲೂ ಕೂಡ ಕೆಲವೊಂದು ವ್ಯತ್ಯಾಸದಾವ ಅನ್ನೋದು ಟಿಪ್ಪಣಿಕಾರ ಹೇಳ್ತಾ ಇದ್ದಾನೆ. ಏನದ? ಇದರಲ್ಲಿ ಇಷ್ಟು ಭೇದವಿರುವುದು. ಇದರಲ್ಲಿ ಅಂದರೆ ಯಾವುದರಲ್ಲಿ? ಮನುಷ್ಯ ಶರೀರತ್ತೇನು ನಾವು ಮಾಡಿದೀವಲ್ಲ, ಇಲ್ಲಿ ಈ ವಿಷಯದಲ್ಲಿ ಏನು ಭೇದದ? ಪರಮೇಶ್ವರನ ಭಕ್ತಿ, ದಯಾ, ಸತ್ಯ ಮತ್ತು ಜ್ಞಾನಾಧಿಕ ಶುಭ ಗುಣಗಳಿಗೆ ಮನುಷ್ಯ ಮಾತ್ರರಿಗೆ ಅಧಿಕಾರವಿರುತ್ತದೆ. ಈ ಯಾವ ಮನುಷ್ಯ ಇರಲಿ, ಅವ ಬ್ರಾಹ್ಮಣ ಇರಲಿ, ಕ್ಷತ್ರಿಯ, ವೈಶ್ಯ, ಶೂದ್ರ ಇರಲಿ, ಅತ್ಯಂತ ಕೀಳು ಜಾತಿಯವರು ಕೂಡ ಭಕ್ತಿಯನ್ನು ಮಾಡಾರಿಲ್ರಿ ಅಲ್ಲ. ನಾವೇನು ಭಾಳ ಕೀಳು ಜಾತಿ ಅವಂತ ತಿಳ್ಕೊಂಡಿದೆಯಲ್ಲ, ಅವರು ಪರಮೇಶ್ವರನ ಭಕ್ತಿ ಮಾಡ್ಯಾರ. ಇನ್ನು ಕೆಳಗಿನ ಜಾತಿ ಇದ್ದರೂ ಕೂಡ ಅವನು ದಯಾ ಅನ್ನುವಂಥದ್ದು ಮತ್ತು ಸತ್ಯ ಮತ್ತು ಜ್ಞಾನಾದಿಕ ಶುಭ ಗುಣಗಳಿಗೆ ಮನುಷ್ಯ ಮಾತ್ರ ಅನ್ನೋ ಪದ ಯಾಕೆ ಬಳಕೆ ಮಾಡಿದರು? ಇಲ್ಲೇ ಈ ಬ್ರಾಹ್ಮಣನೇ ಅಂತ ನಿರ್ಣಯ ಇಲ್ಲ, ವೈಶ್ಯನೇ ಅಂತ ಅಲ್ಲ. ಯಾರ್ಯಾರು ಮನುಷ್ಯರಾಗ್ಯಾರೋ ಅವರೆಲ್ಲರೂ, ಅಲ್ಲೇನು ಹೆಚ್ಚಿನ ಜಾತಿ ಕಡಿಮೆ ಜಾತಿ ಅನ್ನೋದು ಅಭಿಪ್ರಾಯ ಇಲ್ಲ. ಭಕ್ತಿ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಅದಲ್ರಿ. ಭಕ್ತಿ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಅದ. ದಯಾ, ಸತ್ಯ, ಜ್ಞಾನಾದಿ ಗುಣಗಳು ಯಾರು ಹೆಚ್ಚಿನ ಜಾತಿ ಅವ್ರು ಖರೀದಿ ಮಾಡಿ ಇಟ್ಕೊಂಡಿಲ್ಲ, ಅದನ್ನು ಕಡಿಮೆ ಜಾತಿಯವ್ರಿಗೂ ಮಾಡೋಕ್ಕೆ ಬರ್ತತಿಲ್ಲ, ದಯಾ ಬರ್ತತಿ ಇಲ್ಲ. ಆದ್ದರಿಂದ ಮನುಷ್ಯ ಮಾತ್ರವೇ ಅಧಿಕಾರವಿರುತ್ತದೆ ಅಂದ್ರೇನು? ವರ್ಣಾಶ್ರಮದ ನಿಯಮ ಇಲ್ಲ. ಇನ್ನು ಕೆಲವು ವರ್ಣಾಶ್ರಮ ಕರ್ಮಗಳೇನದಾವ, ಅಧಿಕಾರ ವರ್ಣಾಶ್ರಮ ಉಳ್ಳವರಿಗೆ ಇರುವುದು. ಇನ್ನು ಬ್ರಾಹ್ಮಣ ವರ್ಣಕ್ಕೆ ಬೇರೆ ಕರ್ಮ, ಅದರ ಕ್ಷತ್ರಿಯನಿಗೆ ಕರ್ಮ ಬೇರೆ, ವೈಶ್ಯನ ಕರ್ಮ ಬೇರೆ, ಶೂದ್ರನ ಕರ್ಮ ಬೇರೆ. ಭಗವದ್ಗೀತೆಯೊಳಗೆ ಅವ್ರವ್ರ ಕರ್ಮ ಅವು ಕೂಡ ಗುಣಕರ್ಮ ವಿಭಾಗಶಃ ಅಂತಂದ. ಅವ್ರ ಗುಣ ಅವ್ರ ಕರ್ಮದ ಮೇಲೆ ನಾವು ಇವರು ಬ್ರಾಹ್ಮಣ, ಇವ್ರು ಕ್ಷತ್ರಿಯ. ಬರೀ ಜನಿವಾರ ಹಾಕಿರೋ ಬ್ರಾಹ್ಮಣ ಆಗುವುದಿಲ್ಲ ಅಲ್ರಿ. ಬರೀ ಜನಿವಾರ ಹಾಕಿರೋ ಜುಟ್ಟ ಬಿಟ್ಟರೆ ಬ್ರಾಹ್ಮಣ ಆಗುವುದಿಲ್ಲ. ಬ್ರಾಹ್ಮಣ ಗುಣ ಅಂತ ಇರ್ತೈತಿ, ಅದು ಬ್ರಾಹ್ಮಣ ಸ್ವಭಾವ ಅಂತ ಭಗವದ್ಗೀತೆಯೊಳಗೆ ಹೇಳ್ಕೊಂಡು ಬಂದಿದ್ದಾರಲ್ಲ ಅಲ್ಲ. ಆದ್ದರಿಂದ ಏನು, ವಿಶ್ವಾಮಿತ್ರ ಕ್ಷತ್ರಿಯನಾಗಿದವ, ತಪಸ್ಸಾದಿಗಳನ್ನ ಮಾಡಿ ಕೊನೆಗೆ ಬ್ರಾಹ್ಮಣ ಆದ ಅದಲ್ಲ. ವಿಶ್ವಾಮಿತ್ರ ಕ್ಷತ್ರಿಯ ರಾಜ ಇದ್ದವ ಮೊದಲು. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವ. ಯಾಕಂದ್ರೆ ಅಲ್ಲಿ ಯುದ್ಧ ಮಾಡೋದು, ಪ್ರಜಾರಕ್ಷಣೆ ಅವನ ಕರ್ತವ್ಯ ಅದು. ಅದನ್ನು ಬಿಟ್ಟವ ಏನ್ರಿ ವಸಿಷ್ಠ ಮಹರ್ಷಿಗಳಾಗ ನಾನು
ಏನು ಬ್ರಹ್ಮರ್ಷಿ ಆಗ್ಬೇಕಂಥೇಳಿ ತಪಸ್ಸು ಮಾಡಿದ. ತಪಸ್ಸು ಆಳನು ಆತ ಎಷ್ಟು ಆದರೂ ಕೂಡ ಬಿಡಲಾರದನ್ನೇ ಅಲ್ಲ, ಬಿಡಲಾರದನ್ನ ಕೊನೆಗೆ ಅವ ಏನ ಬ್ರಾಹ್ಮಣ ಅದ. ಕ್ಷತ್ರಿಯ ಹೋಗಿ ಬ್ರಾಹ್ಮಣ ಹಾಕೋರು ಎಷ್ಟು ತಪಸ್ಸು ಮಾಡಿರ್ಬೇಕವ. ಈ ಪರಶುರಾಮ ಬ್ರಾಹ್ಮಣ, ಅವ ಕ್ಷತ್ರಿಯ ಅದ, ಗುಣಕರ ವಿಭಾಗಶಃ. ಯಾಕೆ ಹೇಳ್ಬೇಕಾಯ್ತಿ, ಅವ ಶೌರ್ಯ ಅಲ್ರಿ. ಇಡೀ ಏನಪ್ಪ ಅಂತ ಕೇಳಿದ್ರೆ ಕ್ಷತ್ರಿಯ ಕುಲವನ್ನೇ ನಾಶ ಮಾಡ್ತಂತ 21 ಸಲ ಪ್ರತಿದು ಸುತ್ತ ಹಾಕ್ಯಾನಂತಾವ. ಆವಾಗಿನ ಕಾಲ ಕ್ಷತ್ರಿಯರು ಯಾಕಂದ್ರೆ ಅವ್ರ ತಂದೆಯನ್ನು ಕೊಂದು ಆಕಳ ಓದಿದ್ರಲ್ಲ, ಆ ಕ್ಷತ್ರಿಯ ನಾಶ ಮಾಡ್ಬೇಕಂತ ಹೇಳಿ. ಅಂದ್ರೇನು, ಅವ ಬ್ರಾಹ್ಮಣ ಜಾತ್ಯ ಬ್ರಾಹ್ಮಣ ಆಗಿದ್ದರೂ ಕೂಡ ಅವನ ಗುಣ ಅವನ ಕರ್ಮಗಳು ಅವನನ್ನೇ ಬ್ರಾಹ್ಮಣಾಗಿದ್ದು ಕ್ಷತ್ರಿಯನಾಗಿ ಮಾಡಿದ್ದು. ವಿಶ್ವಾಮಿತ್ರ ಕ್ಷತ್ರಿಯನಾಗಿದ್ದ, ಅವ ಬ್ರಾಹ್ಮಣ ಆದ. ಈ ವರ್ಣಗಳನ್ನು ದಾಟಿ ಹೋಗ್ಬೇಕಾದ್ರೆ ಭಾಳ ಕಷ್ಟ. ಮ್ಯಾಲಕ್ಕೆ ಹೋಗ್ಬೇಕಾದ್ರೆ ಅಂದ್ರೆ ಅವರವರ ಕರ್ಮಗಳು ಅವರವ್ರಿಗೆ ಸೀಮಿತ ಆಗಿದ್ದಾವೆ. ಎಲ್ಲಿ ಅಧಿಕಾರ, ವರ್ಣಾಶ್ರಮಗಳ ಅಧಿಕಾರವು ವರ್ಣಾಶ್ರಮ ಉಳ್ಳವರಿಗೇ ಇರುವುದು. ಆದ್ದರಿಂದ ದೇವ ಮತ್ತು ತಿರ್ಯಕ ಪಶುಗಳಿಗೆ, ಪಶು ಪಕ್ಷಿಗಳಿಗೆ ಕ್ರಮದಿಂದ ಸರ್ವಜ್ಞತ ಅಜ್ಞತಾ ರೂಪದ ಕಾರಣದಿಂದ ಜ್ಞಾನಿ ಮತ್ತು ಬಾಲಕರಂತೆ ವರ್ತಮಾನ ಶರೀರದಲ್ಲಿ ಮಾಡಿದ ಶುಭಾಶುಭ ಕರ್ಮಗಳ ಫಲ ಅನ್ಯ ಜನ್ಮದಲ್ಲಿ ಆಗುವುದಿಲ್ಲ. ಯಾವ ಜ್ಞಾನಿಯಾಗಲಿ ಬಾಲಕ ಅವರಿಬ್ಬರದು ಕರ್ಮ ಏನೋ ಇದಲ್ಲ, ಅದದ್ದು ಅಲ್ಲ. ಅದು ಶುಭಾಶುಭ ಕರ್ಮಗಳು ಫಲವು ಅನ್ಯ ಜನ್ಮದಲ್ಲಿ ಆಗುವುದಿಲ್ಲ. ಇದು ಶಾಸ್ತ್ರದ ಮರ್ಯಾದೆ ಅದ. ಅಂದ್ರೇನು, ಯಾಕೆ ಹೇಳಬೇಕಾಗೈತಿ ಅಂತ ಕೇಳಿದ್ರೆ, ಕರ್ಮ ಮಾಡುವ ಅಧಿಕಾರ ಕೇವಲ ಮನುಷ್ಯನಿಗೆ ಇದು ಮುಖ್ಯ. ಮ್ಯಾಗೇನು ಹೇಳಿದಲ್ಲ, ಏನು ಅಭಿಪ್ರಾಯದ ದೇವತೆಗಳದ್ದು ಸುದ್ದಿ ತೆಗೆದು ಅದನ್ನು ಹೇಳಿದ ಬಳಿಕ ಈ ಕರ್ಮದ ಅಧಿಕಾರ ಕೇವಲ ಮನುಷ್ಯ ಶರೀರದಲ್ಲಿ ಮಾತ್ರ ಇರುವುದು, ಬೇರೆ ಶರೀರಗಳಲ್ಲಿ ಇರುವುದಿಲ್ಲ. ಬೇರೆ ಅಂದ್ರೆ ಮ್ಯಾಗಿನ ದೇವತೆಗಳಲ್ಲಿನೂ ಇಲ್ಲ, ಕೆಳಗಿನ ಪಶು ಪಕ್ಷಿಗಳಿಗೂ ಕರ್ಮ ಮಾಡುವ ಅಧಿಕಾರ ಇಲ್ಲ. ಮಾಡಿದರೂ ಅದೇನೂ ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ದೇವ ಶರೀರದಲ್ಲಿ ಮಾಡಿದ ಶುಭ ಮತ್ತು ಅಶುಭ ಯಾವ ಕರ್ಮಗಳಿರುವವೋ ಅವುಗಳ ಫಲವು ದೇವತೆಗಳಿಗೆ ಆಗುವುದಿಲ್ಲ. ದೇವತೆಗಳಿಗೆ ಕರ್ಮ ಮಾಡ್ತಾರೆ, ಅವರು ಕೂಡ ಶುಭ ಕರ್ಮ ಅಶುಭ ಕರ್ಮ ಮಾಡ್ತಾರೆ, ಅವ್ರಿಗೆ ಅದು ದೇವತೆಗಳಿಗೆ ಫಲ ಆಗುವುದಿಲ್ಲ. ಯಾಕೆ, ಮನುಷ್ಯ ಮಾತ್ರರಿಗೆ ಫಲ ಕರ್ಮ ಮಾಡುವ ಏನು ಅಧಿಕಾರದ ಅಂತ ತಿಳ್ಕೊಂಬಂದಿದ. ದೇವ ಶರೀರಕ್ಕಿಂತ ಪೂರ್ವದ ಶರೀರದಲ್ಲಿ ಅಲ್ಲ ಮಾಡಿರುವ ಯಾವ ಶುಭ ಮತ್ತು ಅಶುಭ ಕರ್ಮಗಳಿರುವವೋ ಅವುಗಳ ಫಲವು ಮಾತ್ರ ದೇವ ಶರೀರಗಳಲ್ಲಿ ಆದರೂ ಕೂಡ ಆಗುತ್ತದೆ. ಈ ರೀತಿಯಿಂದ ಕೊನೆ ನಿರ್ಣಯ ಏನು, ದೇವ ಶರೀರವೂ ಕೂಡ ಮಿಶ್ರಿತ ಕರ್ಮದ ಫಲವಿರುತ್ತದೆ. ಅರೆ ಎಲ್ಲ ಶರೀರ ಐತಿ ಅಂದ್ರೆ ಮಿಶ್ರಿತ ಫಲ. ತಿರ್ಯಕ ಪಶು ಪಕ್ಷಿಗಳ ಶರೀರಗಳು ಕೂಡ ಮಿಶ್ರಿತ ಕರ್ಮದ ಫಲ. ದೇವತೆಗಳಿದ್ದಾತು. ಈಗ ತಿರ್ಯಕ ಪಶು ಪಕ್ಷಿಗಳಂತ ಏನದಾವಲ್ಲ, ಆ ಶರೀರಗಳು ಕೂಡ ಮಿಶ್ರಿತ ಕರ್ಮಗಳ ಫಲ ಐತಿ. ಯಾಕೆ ಅಂತ ಕೇಳಿದ್ರೆ, ಪ್ರಸಿದ್ಧವಾದ ಯಾವ ದುಃಖವಿರೋದೋ ಅದು ಪಾಪದ ಫಲವಾಗಿರುವುದು. ಆ ಯಾವ ತಿರ್ಯಕ ಪಶು ಪಕ್ಷಿ ಶರೀರಗಳಿಂದವಲ್ಲ ಬಹಳ ದುಃಖವನ್ನು ಅನುಭವ ಮಾಡ್ತಾವೆ. ಅಂದ ಬಳಿಕ ಅಲ್ಲಿ ಪಾಪ ಐತಿ. ಮೈಥುನಾದಿ ಯಾವ ಸುಖವಿರೋದು ಅದು ಪುಣ್ಯದ ಫಲವಿರೋದು. ಅಂದ್ರೇನು, ಪುಣ್ಯ ಮತ್ತು ಪಾಪ ಎರಡು ಕೂಡ ತಿರ್ಯಕ ಶರೀರ ತಯಾರಾಗ್ಯದ. ಯಾವವು ಉದರದಿಂದ ಗಮನ ಮಾಡುವವೋ ಅವುಗಳಿಗೆ ತಿರ್ಯಕ್, ಉದರದಿಂದ ಸರ್ಪಾದಿಗಳು ಉದರದಿಂದ ಏನು ಹೊಟ್ಟಿಂದ ಏನು ಸರಿದಾಡ್ಕೊತ ಹೊಕ್ಕವಲ್ಲ ಅವಕ್ಕೆ ತಿರ್ಯಕ್ ಅಂತ ಕರೀತಾರೆ. ಪಕ್ಕಗಳಿಂದ ಗಮನ ಮಾಡುವ ಜೀವಿಗಳಿಗೆ ಪಕ್ಷಿ. ಪಕ್ಕಗಳಿಂದ ಅವು ಆಕಾಶದಲ್ಲಿ ತಿರುಗಾಡ್ತಾವಲ್ಲ ಆ ಜೀವಿಗಳಿಗೆ ಅಂತಾರೆ ಪಕ್ಷಿ. 4 ಪಾದಗಳಿಂದ ಗಮನ ಮಾಡುವವು ಪ್ರಾಣಿಗಳು, ಪಶುಗಳು. ಆ ಪ್ರಾಣಿಗಳಿಂದವ ಪಶು 4 ಪಾದಗಳು ಇರ್ತವೆ. ಕೆಲವು ಸ್ಥಾನಗಳಿಗೆ ಪಶು ಪಕ್ಷಿಗಳಿಗಾದರೂ ಕೂಡ ತಿರಕ್ಕೆವೆಂದೇ ಕರೆಯುತ್ತಾರೆ. ಅಕಸ್ಮಾತ್ ಹಾಗೂ ಕೂಡ ಹೇಳ್ತಾ ಇರ್ತಾರೆ. ಈ ರೀತಿಯಿಂದ ನಿರ್ಣಯ ಏನಿದಿಷ್ಟೆಲ್ಲ ಮಾಡಿ ಸರ್ವ ಶರೀರಗಳು ಪುಣ್ಯ ಮತ್ತು ಪಾಪಗಳಿಂದ ರಚಿತ
ಇದನ್ನು ಯಾರು ವಿಚಾರ ಮಾಡಕತ್ತಾರ ಅಂತ ಕೇಳಿದ್ರೆ ಜಿಜ್ಞಾಸು ಅಲ್ಲ. ಯಾಕೆ ಅವ ದುಃಖದ ಶೋಧ ಮಾಡ್ಯಾನ ಅಲ್ರಿ. ಅವ ವಿವೇಕೋದಯ ಆಗೈತಿ, ಅವನಿಗೆ ವಿವೇಕೋದಯ ಆಗೈತಿ, ಅವ ದುಃಖದ ಶೋಧ ಮಾಡ್ಯಾನ. ಅಂದರೆ ಎಲ್ಲಿ ತನಕ ಶರೀರ ಐತಿ ಅಲ್ಲಿ ತನಕ ದುಃಖ ಬಿಡುವುದೇ ಇಲ್ಲ ಅಂತ ನಿರ್ಣಯ ಮಾಡ್ಯಾನೆ. ಇನ್ನು ಕೆಲವು ಶರೀರಗಳಾದರೂ ನ್ಯೂನ ಪಾಪ ಅಧಿಕ ಪುಣ್ಯದಿಂದ ರಚಿತ ಆಗ್ಯಾವೆ. ದೇವತೆಗಳ ಶರೀರ ಅದು ಕಡಿಮೆ ಪಾಪ ಹೆಚ್ಚು ಪುಣ್ಯ ಅದಲ್ಲ. ಹೇಗೆಂದರೆ ದೇವ ಶರೀರಗಳು ಇರುತ್ತವೆ, ದೇವತೆಗಳ ಶರೀರಗಳು ಕಡಿಮೆ ಪಾಪ ಅದು ಹೆಚ್ಚು ಪುಣ್ಯ. ಯಾಕಂದ್ರೆ ದುಃಖ ಕಡಿಮೆ ಅದ, ಸುಖ ಜಾಸ್ತಿ ಅದ. ದೇವ ಶರೀರಗಳಲ್ಲಿ ತಮ್ಮ ತಮ್ಮ ಯಾವ ಪುಣ್ಯವಿರೋದೋ ಅದಕ್ಕಿಂತಲೂ ಏನ್ರಿ ಆ ಎಲ್ಲ ದೇವತೆಗಳಲ್ಲಿ ಪಾಪವು ಕಡಿಮೆ ಇರುತ್ತದೆ. ಆದ್ದರಿಂದ ನ್ಯೂನ್ಯ ಪಾಪ ಅಧಿಕ ಪುಣ್ಯಗಳಿಂದ ದೇವ ಶರೀರಗಳು ರಚಿತವಾಗಿರುತ್ತವೆ. ಈ ಅಭಿಪ್ರಾಯದಿಂದಲೇ ಶಾಸ್ತ್ರಗಳಲ್ಲಿ ದೇವ ಶರೀರಗಳು ಕೇವಲ ಪುಣ್ಯದ ಫಲವೆಂದು ಹೇಳಲ್ಪಟ್ಟಿದೆ. ಮ್ಯಾಲೆ ಶಂಕ ಮಾಡಿದ್ದು ನೋಡ್ರಿ. ಅಲ್ರಿ, ದೇವತೆಗಳ ಶರೀರ ಪುಣ್ಯದ ಫಲನ ಅಂತ ಹೇಳಿತಲ್ಲ ಅಂತಂದ್ರೆ ಅದು ಮಿಶ್ರ ಐತೆ ಅಲ್ಲೂ ಕೂಡ. ಆದ್ರೆ ಹೆಚ್ಚು ಕಡಿಮೆ ಇರುವುದರಿಂದ ಏನಂತ ಹೇಳಲ್ಪಟ್ಟದ, ಕೇವಲ ದೇವತೆಯ ಶಾಸ್ತ್ರ ದೇವ ಶರೀರಗಳು ಕೇವಲ ಪುಣ್ಯದ ಫಲವೆಂದು ಹೇಳಲ್ಪಟ್ಟಿದೆ. ಅದನ್ನು ವಿರೋಧ ಇಲ್ಲ. ಹೆಂಗೆ ಅಂತ ಕೇಳಿದ್ರೆ ದೃಷ್ಟಾಂತ ಕೊಡ್ತಾರೆ. ಬಹಳ ಬ್ರಾಹ್ಮಣರಿರುವುದರಿಂದ ಬ್ರಾಹ್ಮಣ ಗ್ರಾಮವೆಂದು. ಭಾಳ ಮಂದಿ ಬ್ರಾಹ್ಮಣರು ಇದ್ರಂದ್ರೆ ಅವರ ಬ್ರಾಹ್ಮಣ, ಅಥವಾ ಭಾಳ ಬ್ರಾಹ್ಮಣರು ಇದ್ರಂದ್ರೆ ಆ ಓಣಿಗೆ ಬ್ರಾಹ್ಮಣರು ಓಣಿ ಅಂತ ಹೆಂಗೆ ಕರೀತಾರೆ. ಅಲ್ಲಿ ಉಳಿದವ್ರು ಇಲ್ಲ ಅಂತ ಅರ್ಥ ಅಲ್ಲ. ಅವು ಅದಾವ, ಅವು ಕಡಿಮೆ ಅದಾವ, ಅವು ಜಾಸ್ತಿ ಅದಾವ. ಹಾಗೆ ಏನಾಯ್ತು, ಹಾಗೆ ಅಧಿಕ ಪುಣ್ಯದ ಫಲವಾಗಿರುವುದರಿಂದ ದೇವ ಶರೀರಗಳು ಕೇವಲ ಪುಣ್ಯದ ಫಲ ಅಂತ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡ್ಯದ. ಕೇವಲ ಪುಣ್ಯದ ಫಲ ಅಲ್ಲ, ಅದರಲ್ಲಿ ಪಾಪನೂ ಕೂಡ ಐತಿ. ಇನ್ನು ತೀರ್ಯಕ ಪಶು ಪಕ್ಷಿ ಶರೀರಗಳು ಅಧಿಕ ಪಾಪ ನ್ಯೂನ್ಯ ಪುಣ್ಯ. ಕಷ್ಟ ಜಾಸ್ತಿ ಅದ, ದುಃಖ ಜಾಸ್ತಿ ಅದ, ಅದನ್ನು ಅಧಿಕ ಪಾಪ ಅದ, ಕಡಿಮೆ ಪುಣ್ಯ ಅದ. ಮತ್ತು ಯಾರು ಉತ್ತಮ ಮನುಷ್ಯರಿರುವರೋ ಯಾವ ರೀತಿ ದೇವತೆಗಳು ಸಮಾನವಾಗಿರುವುದು. ಅವ ದೇವರ ಸಮಾನಪ್ಪ ಅಂತಿರ್ತಾರೆ, ಗೊತ್ತತಿ, ದೇವರ ಸಮಾನಪ್ಪ. ಯಾಕಂತ ಕೇಳಿದ್ರೆ ಉತ್ತಮ ಗುಣಗಳಿಂದ ಅವನನ್ನು ದೇವತೆಗಳಿಗೆ ಸಮಾನವಾಗಿ ಕಾಣ್ತಾ ಇದ್ದಾರೆ. ಮತ್ತು ನೀಚ ಮನುಷ್ಯ ರೀತಿ ಸರ್ಪಾದಿಗಳಿಗೆ, ದುರ್ಜನರು ಅಂತ ಏನು ಕರಿತೀವಲ್ಲ ಅವ್ರು ಹೆಂಗವ ಸರ್ಪಾದಿಗಳಂತ ಅದಾವ. ಈ ರೀತಿಯಾಗಿ ಜಿಜ್ಞಾಸು ನಿರ್ಣಯ ಮಾಡ್ತಾನೆ. ಈ ಶ್ರದ್ಧೆ ಏನು ನಿರ್ಣಯ ಮಾಡ್ತಾನೆ? ಈ ರೀತಿಯಾಗಿ ಸರ್ವ ಶರೀರಗಳು ಪುಣ್ಯ ಪಾಪದಿಂದ ರಚಿತವಾಗಿರುತ್ತವೆ ಮತ್ತು ಪಾಪದ ಫಲವು ದುಃಖವಾಗಿರುವುದರಿಂದ ಶರೀರ ಇರುವ ಪರ್ಯಂತರವಾಗಿ ದುಃಖದ ನಿವೃತ್ತಿ ಆಗುವುದಿಲ್ಲ. ಹಾಗಾದ್ರೆ ದುಃಖದ ನಿವೃತ್ತಿ ಆಗಬೇಕಾಯ್ತು ಅಂದ್ರೆ ಶರೀರ ಇರಬಾರ್ದು. ಶರೀರ ಯಾವುದರಿಂದ ಉತ್ಪತ್ತಿ ಆಗಿತ್ತು ಅಂದ್ರೆ ಪುಣ್ಯ ಪಾಪಗಳಿಂದ ಉತ್ಪತ್ತಿಯಾಗ್ಯದ. ಅದನ್ನು ವಿಚಾರ ಮಾಡ್ತಾ ಇದ್ದಾನೆ. ಅಥವಾ ಶರೀರವು ಧರ್ಮ ಅಧರ್ಮ ಮತ್ತು ಅಧರ್ಮದ ಫಲವಿರುವುದು, ಅದರ ನಿವೃತ್ತಿ ಹೊರತಾಗಿ ಶರೀರ ನಿವೃತ್ತಿ ಆಗುವುದಿಲ್ಲ. ಪುಣ್ಯ ಪಾಪಗಳ ನಾಶ ಆಗುವ ತನಕ ಶರೀರ ಇರುವುದನ್ನ, ಪುಣ್ಯ ಪಾಪಗಳು ಇಲ್ಲದಂಗೆ ಆಗ್ಬೇಕು, ಆವಾಗ ಶರೀರ ಇರುವುದೇ ಇಲ್ಲ. ಶರೀರ ಬಂದತಿ ಅಂದ ಬಳಿಕ ಅಲ್ಲಿ ಪುಣ್ಯ ಪಾಪಗಳು ಅದಾವೆ. ಅದರ ನಿವೃತ್ತಿ ಹೊರತಾಗಿ ಶರೀರದ ನಿವೃತ್ತಿ ಆಗುವುದಿಲ್ಲ. ಯಾಕಂದರೆ ವರ್ತಮಾನ ಶರೀರ ನಾಶ ಆದರೂ ಕೂಡ ಪುಣ್ಯ ಪಾಪಗಳ ನಿವೃತ್ತಿ ಹೊರತು ಶರೀರ ನಿವೃತ್ತಿ ಆಗುವುದಿಲ್ಲ. ಏನಪ್ಪ ಅವನ ಶರೀರ ಹೋತು ಇನ್ನೇನಪ್ಪ ಅಂತ ಕೇರ ದುಃಖನ ಆಗೋದಿಲ್ಲ ಅಂತಂದ್ರೆ ಮತ್ತೆ ಪುಣ್ಯ ಪಾಪ ತೊಗೊಂಡು ಹೋಗಿರ್ತಾನಲ್ಲ, ಮತ್ತೆ ಶರೀರ ತೊಗೊಂಡು ಬರ್ತಾನವ. ಖಾಲಿ ಹೋಗ್ಯಾನೇನು ಅಲ್ಲ, ಅವಿ ಖಾಲಿ ಆಗಿಲ್ಲ. ಈಗ ಬ್ರಹ್ಮಚೈತನ್ಯ ಮಹಾರಾಜರಂತ ಆಗಿ ಹೋಗಿದ್ದಾರೆ. ಅವರಂತೆ ಒಬ್ಬ ಸಾಹುಕಾರ ಬಂದ, ನಾನು ಶಿಕ್ಷಣ ಸಂಸ್ಥೆ ತೆಗೆದನ್ರಿ ಅಂತಂದನು ಬ್ರಹ್ಮಚೈತನ್ಯ ಮಹಾರಾಜರು. ಅವರು ನಾನೊಂದು ಶಿಕ್ಷಣ ಸಂಸ್ಥೆ ತೆಗೆದೀನಿ ಅಂದ್ರಂತವ್ರು ಮಹಾರಾಜ. ಅವನು ಕೇಳ್ದ, ನಿಮ್ಮ ಶಿಕ್ಷಣ ಸಂಸ್ಥೆದಾಗ ಏನು ಕಲಿಸ್ತೀರಿ? ನಾವು ಸಾಯೋದನ್ನು ಕಲಿಸ್ತೀವಿ ಅಂದ. ಅಲ್ರಿ, ಸಾಯೋದನ್ನು ಕಲಿಯೋದೇನತ್ರಿ? ಆಯುಷ್ ತೀರ್ಕರು ಸಾಯ್ತಾರಲ್ಲ ಅಂದ್ರೆ ಹಂಗೆಲ್ಲ
ನಾ ಸಾಯೋದನ್ನ ಕಲಿಸ್ತೀನಿ. ಹಂಗೆ ಇನ್ನೊಮ್ಮೆ ಹುಟ್ಟಿ ಬರ್ದಂಗೆ ಸಾಯೋದನ್ನು ಕಲಿಸ್ತನೋ ಅಂದ್ರಂತ ಅವರು. ಅದೊಂದು ಸಾವತ್ತಿಲ್ಲ, ಹುಟ್ಟಿ ಬರ್ದಂಗೆ ಸಾಯೋದು. ಬೀಜನ ಇಟ್ಕೊಂಡು ಸಾಯ್ತಾನಲ್ಲ, ಕರ್ಮದ ಬೀಜ ಪುನಃ. ಆದ್ದರಿಂದ ನಾನು ಹ್ಯಾಂಗೆ ಸಾಯ್ಬೇಕಂದ್ರೆ ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಲು ಬೇಕದು. ನಟ್ಟ ನಳವಡದಿರ್ದೊಡೀತನು ಬಿದ್ದ ಬಳಿಕೆಯಲ್ಲಿ ಹುಟ್ಟದಿಯ ವಿದ್ಯೆಯನ್ನು ಕಲಿದು ಸೃಷ್ಟಿಯೊಳಗುತ್ತಮು. ಹೊಟ್ಟೆಗೆ ಕಷ್ಟಪಡುವ ವಿದ್ಯೆಗಳು ಕಲಿತೇನು ಫಲವೆಂದ ಅನುಭವ ಅಮೃತಕಾರ. ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಲು ಬೇಕು. ಏನು ಹುಟ್ಟಿ ಬಂದದಿ, ಏನು ಎಂಥ ವಿದ್ಯೆ ಬೇಕು? ಹುಟ್ಟಿದರೆ ಸಾವಿಲ್ಲದು. ಹುಟ್ಟಿದ ಬಳಿಕ ಸಾಯಬಾರ್ದು ನೋಡಿ. ಹಂಗೆ ರೀ ಹುಟ್ಟಿದ ಎಲ್ಲ ಸಾಯತ್ತಲ್ರಿ. ಭಗವದ್ಗೀತೆ ಹೇಳ್ತಿಲ್ಲ, ಜಾತಶ್ಯ ಮರಣಂ. ನೀವೇನು ಹೇಳ್ತೀರಿ? ಹುಟ್ಟಿದರೆ ಸಾವಿಲ್ಲದ ವಿದ್ಯೆ ಅಂತೀರಲ್ಲ. ಹುಟ್ಟಿದರೆ ಸಾವು ಇದ್ರದನ್ನ ಹುಟ್ಟಿದ ಬಳಿಕ ಸಾವಿಲ್ಲದ ವಿದ್ಯೆ ಯಾವುದು ಅಂತೀರ? ಶರೀರ ನಾನು ಅಲ್ಲ. ಸಾಯುವುದು ಯಾರು? ಶರೀರ ಅದಲ್ಲ. ಮತ್ತು ಶರೀರ ನಾಲ್ ಅಂದ್ರೆ ಮತ್ತು ಸಾವು ನಿಮ್ಮ ಬೆಂಡು ಬಿಟ್ಟಿದಂಗೆ ಆತ ಇಲ್ಲ. ಆದ್ದರಿಂದ ಈ ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಲು ಬೇಕದು. ನೆಟ್ಟನ್ನು ಅಳವಡಿದ್ದರೆ ಏನು ಮತ್ತೊಮ್ಮೆ ಹುಟ್ಟಬಾರ್ದು ಅಂಥದನ್ನ ಕಲಿ. ಹುಟ್ಟಿದ ಬಳಿಕ ಸಾಯಲಾರ್ದನ್ನ ಕರೆ, ಸತ್ತ ಬಳಿಕ ಹುಟ್ಟಲಾರ್ದನ್ನ ಕರೆ. ಸತ್ತ ಬಳಿಕ ಹುಟ್ಟಲಾರ್ದಂದ್ರೆ ಏನು? ಇನ್ನೊಮ್ಮೆ ಹುಟ್ಟಲಾರ್ದಂಗೆ ಸಾಯೋದು ಅದಲ್ರಿ. ಮತ್ತು ಇನ್ನೊಮ್ಮೆ ಹುಟ್ಟಲಾರ್ದಂಗೆ ಎಲ್ಲ ವಿಷಯ ವಾಸನೆಗಳು ಅಲ್ರಿ. ಈ ಮನಸ್ಸನ್ನು ಅಂಥದ್ದು ಮಿಥ್ಯತ್ ಗಟ್ಟಿ ಆತಂದ್ರೆ ವಾಸನೆಗಳು ಯಾವ ಸತ್ಯಕ್ಕವು? ಮನವೇ ಪುಷಿಯಾದಡೆ ತದ್ವಾಸನೆ ಕೆಸಿಯುವುದು. ಹಬ್ಬ ಯಾರಿವರು? ಸರ್ಪಭೂಷಣ. ಮನವೇ ಪುಷಿ ಅಂದರೆ ತದ್ವಾಸನೆ ಕೆಸಿಯುವುದು ಅಂತ. ಮನಸ್ಸು ಖುಷಿ ಅಂತ ಗಟ್ಟಿ ಆಗಿಲ್ಲ ನಮ್ಮದು. ಸುಮ್ಮನೆ ಅತಿ ಯಾವಾಗ ಶಾಸ್ತ್ರ ಒತ್ತಾಯ ಮಾಡ್ತಾರೆ, ಯುಕ್ತಿಗಳನ್ನ ಹೇಳ್ತಾರೆ, ಹೌದಪ್ಪ ಎಲ್ಲ ಸುಳ್ಳು ಮನಸ್ಸು ಸುಳ್ಳು ಅಂತಂದ್ರೂ ಕೂಡ ಒಳಗಿನ ಏನ ಅದಾವಲ್ಲ. ಅದಕ್ಕೋಸ್ಕರವಾಗಿ ವಾಸನಾಕ್ಷಯ ಮನೋನಾಶ ಸಲುವಾಗಿ ಜೀವನ್ಮುಕ್ತಿ ವಿವೇಕ ಅಂತ ಒಂದು ಗ್ರಂಥನ ಬರ್ದಾರೆ. ಬೇರೆ ಆ ವಿಷಯ ಇರಲಿ. ಈಗ ನಮಗೆ ಏನು ಬೇಕಾಗೈತಿ? ಇವ ಜಿಜ್ಞಾಸು ವಿಚಾರ ಮಾಡಾಕತ್ತಾನ. ವರ್ತಮಾನ ಶರೀರ ದೂರ ಆದರೂ ಕೂಡ ಪುಣ್ಯ ಪಾಪ ಇರುವುದರಿಂದ ಪುನಃ ಶರೀರ ಉತ್ಪತ್ತಿ ಆಗ್ತದೆ, ನಾಶ ಆಗೋದಿಲ್ಲ. ಅಂದ್ರೆ ಶರೀರ ಉತ್ಪತ್ತಿ ಆಗಬಾರ್ದಾತು ಅಂದ್ರೆ ಏನು ಮಾಡಬೇಕು? ಪುಣ್ಯ ಪಾಪಗಳು ಅಭಾವ. ಪುಣ್ಯ ಪಾಪಗಳು ಅಭಾವ ಆದ್ರೆ ಶರೀರದ ಅಭಾವ ಆಗ್ತದೆ. ಆ ಪುಣ್ಯ ಪಾಪಗಳಿಗೆ ಕಾರಣ ಏನು? ರಾಗದ್ವೇಷಗಳು ಅದಲ್ರಿ. ಈ ಪುಣ್ಯ ಪಾಪಗಳು ಆಗಬಾರ್ದು ಅಂದ್ರೆ ರಾಗದ್ವೇಷಗಳು ನಿನ್ನಲ್ಲಿ ಇರಬಾರ್ದು ಅದಲ್ರಿ. ಹೇಳ್ತಕ್ಕ ರಾಗದ್ವೇಷದ ಅಲ್ತಕ್ಕ ಪಾಪ ಪುಣ್ಯ ಅದಾವ. ಯಾಕಂದ್ರೆ ವರ್ತಮಾನ ಪುಣ್ಯ ಪಾಪಗಳು ಭೋಗದಿಂದ ನಿವೃತ್ತಿಯಾದರೂ ಕೂಡ ಮತ್ತು ರಾಗದ್ವೇಷಗಳು ಇರುವುದರಿಂದ ಬೇರೆ ಪುಣ್ಯ ಪಾಪಗಳು. ಆದ್ದರಿಂದ ರಾಗದ್ವೇಷಗಳು ನಿವೃತ್ತಿ ಹೊರತಾಗಿ ಪುಣ್ಯ ಪಾಪ ನಿವೃತ್ತಿ ಆಗುವುದಿಲ್ಲ. ಪುಣ್ಯ ಪಾಪ ಒಂದು ಕ್ರಮ ಹಿಡಿದು ಅಭ್ಯಾಸ ಮಾಡಾಕತ್ತಾನ. ಯಾರು ಇವ? ಜಿಜ್ಞಾಸು ಅಲ್ರಿ. ಎಲ್ಲಿ ತಕ್ಕ ಶರೀರದೇ ಅಲ್ಲಿ ತಕ್ಕ ದುಃಖ ಇದ್ದದ್ದಾನೆ. ಆ ಶರೀರ ಹೋಗ್ಬೇಕಾದ್ರೆ ಶರೀರಕ್ಕೆ ಕಾರಣವಾದ ಪುಣ್ಯ ಪಾಪಗಳು ಅಭಾವ ಆಗಬೇಕು. ಆ ಪುಣ್ಯ ಪಾಪಗಳು ಅಭಾವ ಆಗಬೇಕಾದ್ರೆ ಏನು ಮಾಡಬೇಕು? ರಾಗದ್ವೇಷಗಳು ಅಭಾವ. ಮತ್ತು ರಾಗದ್ವೇಷ ಮತ್ತು ಪುಣ್ಯ ಪಾಪಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಇನ್ನು ರಾಗದ್ವೇಷಗಳು ಅನುಕೂಲ ಮತ್ತು ಪ್ರತಿಕೂಲ ಜ್ಞಾನದಿಂದ ಉಂಟಾಗವು. ರಾಗದ್ವೇಷ ಎದರಿಂದ ಉತ್ಪತ್ತಿ ಆಗ್ತವೆ? ರಾಗದಿಂದ ಪುಣ್ಯ, ದ್ವೇಷದಿಂದ ಪಾಪ. ಯಾವುದರಲ್ಲಿ ಅನುಕೂಲವಾದ ಜ್ಞಾನವಾಗುವುದು ಅದರಲ್ಲಿ ರಾಗ, ಯಾವುದರಲ್ಲಿ ಪ್ರತಿಕೂಲ ಜ್ಞಾನವಾಗುವುದು ಅದರಲ್ಲಿ ದ್ವೇಷ. ಆದ್ದರಿಂದ ಅನುಕೂಲ ಜ್ಞಾನ ಪ್ರತಿಕೂಲ ಜ್ಞಾನಗಳ ನಿವೃತ್ತಿ ಹೊರತಾಗಿ ರಾಗದ್ವೇಷ ನಿವೃತ್ತಿ ಆಗುವುದಿಲ್ಲ. ಶರೀರ ನಿವೃತ್ತಿ ಆಗ್ಬೇಕಾದ್ರೆ ಪುಣ್ಯ ಪಾಪಗಳು ನಿವೃತ್ತಿ ಆಗ್ಬೇಕು. ಪುಣ್ಯ ಪಾಪ ನಿವೃತ್ತಿ ಆಗ್ಬೇಕಾತಂದ್ರೆ ರಾಗದ್ವೇಷ ನಿವೃತ್ತಿ. ರಾಗದ್ವೇಷ ನಿವೃತ್ತಿ ಆಗಬೇಕಾದ್ರೆ ಅನುಕೂಲ ಜ್ಞಾನ ಪ್ರತಿಕೂಲ ಜ್ಞಾನ ಅದು ನಾಶ ಆಗಬೇಕು. ಅನುಕೂಲ ಜ್ಞಾನ ಪ್ರತಿಕೂಲ ಜ್ಞಾನಗಳು ಭೇದ ಜ್ಞಾನ ಉಂಟಾಗುವುದು. ಏಕೆಂದರೆ ಯಾವ ವಸ್ತು ತನ್ನ ಸ್ವರೂಪಕ್ಕಿಂತ ಭಿನ್ನವೆಂದು ತಿಳಿಯಲ್ಪಟ್ಟಿರುವುದೋ ಅದರಲ್ಲಿ ಅನುಕೂಲ ಜ್ಞಾನ ಅಥವಾ ಪ್ರತಿಕೂಲ ಜ್ಞಾನ ಆಗ್ತೈತಿ. ತನ್ನ ಸ್ವರೂಪದಲ್ಲಿ ಅನುಕೂಲ ಜ್ಞಾನವಾಗಲಿ ಪ್ರತಿಕೂಲ ಜ್ಞಾನವಾಗಲಿ ಇರೋದೇ ಇಲ್ಲ. ಸುಖದ ಸಾಧನಕ್ಕೆ ಅನುಕೂಲ ಜ್ಞಾನ ಅಂತಾರೆ, ದುಃಖದ ಸಾಧನಕ್ಕೆ ಪ್ರತಿಕೂಲ ಅಂತ ಕರೀತಾರೆ.
ಸುಖದ ಸಾಧನಕ್ಕೆ ಅನುಕೂಲ ಅಂತಾರೆ, ದುಃಖದ ಸಾಧನಕ್ಕೆ ಪ್ರತಿಕೂಲ ಅಂತಾರೆ. ತನ್ನ ಸ್ವರೂಪವು ಸುಖಕ್ಕಾಗಲಿ ಅಥವಾ ದುಃಖಕ್ಕಾಗಲಿ ಸಾಧನ ಆಗಿಲ್ಲ. ಯದ್ಯಪಿ ಸುಖದ ಸ್ವರೂಪ ಇರುತ್ತದೆ, ತಥಾಪಿ ಸುಖದ ಸಾಧನ ಅಲ್ಲ. ಆದ್ದರಿಂದ ಸ್ವರೂಪಕ್ಕಿಂತಲೂ ಭಿನ್ನವಾಗಿ ಯಾವ ವಸ್ತು ತಿಳಿಯಲ್ಪಟ್ಟಿದೆಯೋ ಅದರಲ್ಲಿ ಅನುಕೂಲ ಜ್ಞಾನ ಪ್ರತಿಕೂಲ ಜ್ಞಾನ ಉತ್ಪತ್ತಿ ಆಗ್ತದೆ. ಈ ರೀತಿ ಪದಾರ್ಥಗಳು ತನಗಿಂತಲೂ ಯಾವ ಪದಾರ್ಥಗಳು ತನಗಿಂತಲೂ ಭಿನ್ನವೆನಿಸಿದ ಯಾವ ಭೇದ ಜ್ಞಾನವಿರುವುದೋ ಅದುವೇ ಪ್ರತಿಕೂಲ ಜ್ಞಾನ ಅನುಕೂಲ ಜ್ಞಾನಗಳಿಗೆ ಕಾರಣ. ಪ್ರತಿಕೂಲ ಜ್ಞಾನ ಅನುಕೂಲ ಜ್ಞಾನ ಎದರಿಂದ ಅದಕ್ಕೆ ಕಾರಣ ಏನು? ಭೇದ ಜ್ಞಾನ. ಅಂದರೆ ಅದು ಬೇರೆ ಇದು ಬೇರೆ ಅಂದಾಗ ಒಂದ್ರಾಗ ರಾಗ ಒಂದ್ರಾಗ ದ್ವೇಷ. ಈ ರೀತಿ ಭೇದ ಜ್ಞಾನ ನಿವೃತ್ತಿ ಹೊರತಾಗಿ ಅನುಕೂಲ ಪ್ರತಿಕೂಲ ಜ್ಞಾನ ನಿವೃತ್ತಿ ಆಗುವುದಿಲ್ಲ. ಆ ಭೇದ ಜ್ಞಾನ ಅವಿದ್ಯಾಜನ್ಯ. ಭೇದ ಜ್ಞಾನ ಎದರಿಂದ ತಯಾರಾಯ್ತು? ಅವಿದ್ಯೆಯಿಂದ ಉತ್ಪತ್ತಿ ಆಯ್ತು. ಸಂಪೂರ್ಣ ಪ್ರಪಂಚ ಮತ್ತು ಅದರ ಜ್ಞಾನವು ಸ್ವರೂಪದ ಅಜ್ಞಾನ ಕಾಲದಲ್ಲಿ ಇರುತ್ತದೆ. ಸಂಪೂರ್ಣ ಪ್ರಪಂಚ ಆಗಲಿ ಪ್ರಪಂಚದ ಜ್ಞಾನ ಆಗಲಿ ಎಲ್ಲಿ ತಕ ಇರ್ತೈತಿ ಅಂತ ಕೇಳಿದ್ರೆ ಸ್ವರೂಪದ ಅಜ್ಞಾನ ಎಲ್ಲಿ ತಕೈತಿ ಅಲ್ಲಿ ತಕ ಇರ್ತದೆ. ಹೀಗೆಂದು ಸಂಪೂರ್ಣ ವೇದ ಶಾಸ್ತ್ರಗಳ ಡಂಗೂರವಿರುತ್ತದೆ. ಸಂಪೂರ್ಣ ಪ್ರಪಂಚ ಅದರ ಜ್ಞಾನ ಸ್ವರೂಪ ಅಜ್ಞಾನ ಕಾಲದಲ್ಲಿ ಐತೈತಿ. ಹೀಗೆ ನಾವೇ ಹೇಳೋದಿಲ್ಲ, ಶಾಸ್ತ್ರಗಳ ಡಂಗೂರದ. ಈ ರೀತಿಯಾಗಿ ಸ್ವರೂಪದ ಅಜ್ಞಾನವು ಸಂಪೂರ್ಣ ದುಃಖಕ್ಕೆ ಕಾರಣ. ಗುರ್ತ ಹಿಡ್ದವ ಯಾವುದೋ ದುಃಖದ ಕಾರಣ ಏನೋ ಶರೀರ ಇರ್ತಕ್ಕ ದುಃಖ ತಪ್ಪಿದ್ದಲ್ಲ. ಶರೀರ ನಿವೃತ್ತಿ ಆಗ್ಬೇಕಾರೆ ಪುಣ್ಯ ಪಾಪಗಳ ಅಭಾವ ಆಗೋದು. ಪುಣ್ಯ ಪಾಪಗಳ ಅಭಾವ ಬೇಕಾಗಿತ್ತು ಅಂತಾರೆ ರಾಗದ್ವೇಷಗಳ ಅಭಾವ ಆಗಿ, ರಾಗದ್ವೇಷಗಳ ಅಭಾವ ಬೇಕಾಗಿತ್ತಂದ್ರೆ ಪ್ರತಿಕೂಲ ಅನುಕೂಲ ಬುದ್ಧಿ ಅಭಾವ ಆಗಿ, ಈ ಪ್ರತಿಕೂಲ ಬುದ್ಧಿ ಹೋಗ್ಬೇಕಾಯ್ತಾರೆ ಭೇದ ಬುದ್ಧಿ ಹೋಗ್ಬೇಕು. ಭೇದ ಬುದ್ಧಿ ಎದರಿಂದ ತಯಾರಾಗೈತಿ ಅಂತ ಕೇಳ ಸ್ವರೂಪದ ಅಜ್ಞಾನದಿಂದ. ಆ ಸ್ವರೂಪದ ಅಜ್ಞಾನವು ಸ್ವರೂಪದ ಜ್ಞಾನದ ಹೊರತಾಗಿ ದೂರ ಆಗುವುದಿಲ್ಲ. ಹೌದಲ್ರಿ? ಸ್ವರೂಪದ ಜ್ಞಾನದ ಹೊರತಾಗಿ ದೂರ ಆಗೋದಿಲ್ಲ. ಯಾಕಂದ್ರೆ ಯಾವ ವಸ್ತುವಿನ ಅಜ್ಞಾನವಿರೋದೋ ಅದು ಆ ವಸ್ತುವಿನ ಜ್ಞಾನದಿಂದಲೇ ದೂರವಾಗುವುದು. ಹೇಗೆಂದರೆ ರಜ್ಜುವಿನ ಅಜ್ಞಾನವು ರಜ್ಜುವಿನ ಜ್ಞಾನದಿಂದಲೇ ದೂರವಾಗುವುದು. ಅನ್ಯದರಿಂದ ಆ ರಜ್ಜುನ ಜ್ಞಾನ ಒಂದು ಬಿಟ್ಟು ಬೇರೆ ಬೇರೆ ಸಾಕಷ್ಟು ಜ್ಞಾನ ಅದಾವ ಅಂದ್ರೆ ಆ ರಜ್ಜುನ ಅಜ್ಞಾನ ಹೋಗೋದಿಲ್ಲ ತಮ್ಮ. ರಜ್ಜುನ ಅಜ್ಞಾನ ಹೋಗ್ಬೇಕಾಯ್ತು ರಜ್ಜುನ ಜ್ಞಾನದಿಂದಲೇ. ಅಂದರೆ ಯಾವುದರ ಅಜ್ಞಾನ ಐತಿ ಅದು ಅದರ ಜ್ಞಾನದಿಂದಲೇ ನಿವೃತ್ತಿ ಆಗುತ್ತದೆ. ಹೀಗೆ ನೇಮದ ದೂರವಾಗುವುದು ಅನ್ಯದರಿಂದ ಆಗುವುದಿಲ್ಲ. ಆದ್ದರಿಂದ ಸ್ವರೂಪದ ಜ್ಞಾನವೇ ಅಜ್ಞಾನದ ನಿವೃತ್ತಿ ದ್ವಾರ, ದುಃಖದ ನಿವೃತ್ತಿಗೆ ಕಾರಣ. ಮತ್ತು ಸ್ವರೂಪ ಜ್ಞಾನದಿಂದ ಬ್ರಹ್ಮದ ಪ್ರಾಪ್ತಿಯಾಗುವುದು. ಆ ಬ್ರಹ್ಮವು ನಿತ್ಯವಿರುವುದು, ಆನಂದ ಸ್ವರೂಪವಿರುವುದು ಮತ್ತು ದುಃಖದ ಸಂಬಂಧಿತ ರಹಿತವಿರುವುದು. ಆದ್ದರಿಂದಲೇ ಸ್ವರೂಪ ಜ್ಞಾನದಿಂದ ನಿತ್ಯ ಹಾಗೂ ದುಃಖ ಸಂಬಂಧ ರಹಿತವಾದ ಯಾವ ಬ್ರಹ್ಮ ಸ್ವರೂಪದಿಂದ ಪ್ರಾಪ್ತಿಯೂ ಕೂಡ ಆಗುತ್ತದೆ. ಆ ಬ್ರಹ್ಮದ ಪ್ರಾಪ್ತಿನೂ ಕೂಡ ಸ್ವರೂಪದ ಜ್ಞಾನದಿಂದ ಆಗ್ತದೆ ಅಂತ ಈ ರೀತಿಯಿಂದ ಜಿಜ್ಞಾಸು ಏನು ಮಾಡಕತ್ತಾನ? ಕೊನೆಯ ನಿರ್ಣಯ ಏನು? ದುಃಖದ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿಗೆ ಕಾರಣ ಸ್ವರೂಪದ ಜ್ಞಾನ ಆಗಿರುತ್ತದೆ. ಅದರಿಂದ ಸ್ವರೂಪವು ತಿಳಿದುಕೊಳ್ಳಲು ಯೋಗ್ಯವಿರುತ್ತದೆ. ಸ್ವರೂಪವು ತಿಳಿದುಕೊಳ್ಳಕ್ಕೆ ಯೋಗ್ಯವಿರುವಂಥದ್ದಾಗಿದೆ. ಇಂಥ ವಿವೇಕವು ಯಾರಿಗೆ ಉಂಟಾಗುವುದೋ ಅವರಿಗೆ ಏನಂತಾರೆ? ಜಿಜ್ಞಾಸು. ಅಲ್ರಿ, ಇಷ್ಟೆಲ್ಲ ವಿವೇಕೋದಯ ಆದ ಬಳಿಕ ಇಷ್ಟೆಲ್ಲ ಅವನಲ್ಲಿ ವಿಚಾರಗಳು ಬಂದುಬಿಡ್ತಾವೆ. ಇಂಥ ವಿಚಾರ ಯಾರಲ್ಲಿ ಅದಾವ ಅವರಿಗೆ ಮಾತ್ರ ಜಿಜ್ಞಾಸು. ಆ ಜಿಜ್ಞಾಸುಗಳು ಕೂಡ 3 ಪ್ರಕಾರ: ಉತ್ತಮ ಜಿಜ್ಞಾಸು, ಮಧ್ಯಮ ಜಿಜ್ಞಾಸು, ಕನಿಷ್ಠ ಜಿಜ್ಞಾಸು. ಭೇದದಿಂದ ಜಿಜ್ಞಾಸುಗಳು 3 ಪ್ರಕಾರವಾಗ 101 ಟಿಪ್ಪಣಿ. ತೀವ್ರ ಜಿಜ್ಞಾಸು ಉಳ್ಳವನಾಗಿ ತೀವ್ರ ಜಿಜ್ಞಾಸು ಉಳ್ಳವನಾಗಿ ಹಾಂ 100ನೇ ಟಿಪ್ಪಣಿ ಎದ್ರ ಮ್ಯಾಗೈತಿ ಅದನ್ನ ಮೊದಲು ಹೇಳ್ರಿ. ಭೇದ ಜ್ಞಾನದ ನಿವೃತ್ತಿ ಹೊರತಾಗಿ ಐತಿಲ್ಲ. ಈಗ 100 ಟಿಪ್ಪಣಿ ಎದ್ರ ಸಲುವಾಗೈತಿ? ಅಜ್ಞಾನ ರೂಪ ಮೂಲದ ನಿವೃತ್ತಿ ಆಗಿರುವ ಜ್ಞಾನಿಗೆ
ಜೀವ ಈಶ್ವರ ಭೇದ ಮತ್ತು ಅದರ ಅಂತರ್ಗತವಾದ ಜೀವರ ಭೇದ, ಜಡ ಭೇದ, ಜಡಗಳ ಭೇದ ಮತ್ತು ಜಡ ಈಶ್ವರ ಭೇದ, ಈ ಪಂಚಭೇದಗಳು ವಾಸ್ತವವಾಗಿ ತೋರುವುದಿಲ್ಲ. ಅಜ್ಞಾನ ರೂಪ ಮೂಲದ ನಿವೃತ್ತಿ ಆದ ಬಳಿಕ ಜ್ಞಾನಿ ಏನದಾನಲ್ಲ ಅವನಿಗೆ ಭೇದ ತೋರುವುದಿಲ್ಲ. ಅದ್ರ ಸಲುವಾಗಿ ಟಿಪ್ಪಣಿಯನ್ನು ಹೇಳಿದ. ಮತ್ತೇನೆಂದರೆ ಕಲ್ಪಿತವಾದ ಉಪಾಧಿಕೃತ ಆಗಿರುವುದರಿಂದ ಕಲ್ಪಿತವಾಗಿಯೇ ತೋರು ಭೇದ ತೋರ್ತತಿಲ್ಲ. ಅವನು ತೋರ್ತತೆ ಅಂದರೂ ಕೂಡ ಅದು ಕಲ್ಪಿತ ಭೇದ ಅಂತ. ಕಲ್ಪಿತ ಅಂದ್ರೆ ಮಿಥ್ಯ ಅಂತ ಅರ್ಥ. ಕಲ್ಪಿತ ಅಂದ್ರೆ ಯಾವುದು ಇರುವುದೇ ಇಲ್ಲವೋ ಇದ್ದಂತೆ ಭಾಸಮಾನವಾಗುವುದೋ. ಕಲ್ಪಿತ ಅಂದ್ರೆ ಏನು? ಯಾವುದು ಇರುವುದೇ ಇಲ್ಲವೋ ಇದ್ದಂತೆ ಭಾಸಮಾನವಾಗುವುದು ಕಲ್ಪಿತ ಅಂತಾರೆ. ಹ್ಯಾಂಗ? ಸ್ವಪ್ನ ಪದಾರ್ಥದಂತೆ. ಸ್ವಪ್ನ ಕಾಣಿಸ್ತತಿಲ್ಲ, ಓಡಾಡೋರಿಲ್ಲ, ಸುಖ ದುಃಖ ಅನುಭವ ಮಾಡೋರಿಲ್ಲ, ಆದ್ರೆ ಅವು ಕಾಣಿಸ್ಯಾವದ ಅದಾವನವು ಇಲ್ಲ. ಈ ರೀತಿ ಪಂಚಭೇದಗಳು ವಾಸ್ತವವಾಗಿ ತೋರುವುದಿಲ್ಲ. ಯಾರಿಗೆ? ಜ್ಞಾನಿಗಳಿಗೆ. ಮತ್ತೇನು ಕಲ್ಪಿತವಾದ ಉಪಾಧಿಕೃತ ಆಗಿರೋದ್ರಿಂದ ಈ ತೋರ್ತಾವಲ್ಲ ಅಂತಂದರೆ ಈ ಉಪಾಧಿಕೃತ ಅಂತ ತಿಳ್ಕೊಂಡಾನ, ಕಲ್ಪಿತ ಅಂತ ತಿಳ್ಕೊಂಡಾನ. ಕಲ್ಪಿತವಾಗಿಯೇ ತೋರುವ ಈ ಕಾರಣದಿಂದ ಬಾಧಿತಾನುವೃತ್ತಿಯಿಂದ ಜ್ಞಾನಿಗೆ ದಗ್ಧ ಬೀಜದಂತೆ ಅಂದ್ರೆ ಹುರಿದ ಧಾನ್ಯದಂತೆ ಅನುಕೂಲ ಪ್ರತಿಕೂಲ ಜ್ಞಾನವು ರಾಗದ್ವೇಷ ಮತ್ತು ಶುಭಾಶುಭ ಕ್ರಿಯೆಗಳು ಪ್ರತೀತ ಆಗ್ತಾ ಇದ್ದಾವೆ. ಆದರೆ ಅವುಗಳ ಫಲವಾದ ಮುಂದಿನ ಜನ್ಮ ಅಥವಾ ಸುಖ ದುಃಖ ಅವನಿಗೆ ಆಗುವುದಿಲ್ಲ. ಈ ರೀತಿಯಾಗಿ 100ನೇ ಟಿಪ್ಪಣಿಯನ್ನು ಹೇಳಿ 101ನೇ ಟಿಪ್ಪಣಿಯೊಳಗೆ ಏನು ಹೇಳೋದನ? ಉತ್ತಮ ಜಿಜ್ಞಾಸು, ಮಧ್ಯಮ ಜಿಜ್ಞಾಸು, ಕನಿಷ್ಠ ಜಿಜ್ಞಾಸು. ಉತ್ತಮ ಜಿಜ್ಞಾಸು ಅಂದ್ರೆ ತೀವ್ರ ಜಿಜ್ಞಾಸ ಉಳ್ಳವನಾಗಿ ತಿಳಿಯಬೇಕೆಂಬ ಇಚ್ಛೆಗೆ ಜಿಜ್ಞಾಸು ಅಂತ ಕರೀತಾರೆ. ಅದು ಹೆಂಗದ? ತೀವ್ರ ಇಲ್ಲ, ಅದು ತೀವ್ರದ ಏನು ಜಿಜ್ಞಾಸ ತೀವ್ರದ. ಮತ್ತೇನದ? 4 ಸಾಧನ ಸಹಿತನಾದವನು ಅಥವಾ ಮಂದ ಬೋಧ ಸಂಪನ್ನ, ಮಂದ ಜ್ಞಾನ ಬೋಧ ಅಂದ್ರೆ ಜ್ಞಾನ ಸಂಪನ್ನನು ಉತ್ತಮ ಜಿಜ್ಞಾಸು. ಯಾವನಲ್ಲಿ ತೀವ್ರ ಜಿಜ್ಞಾಸು ಇರಬೇಕು, 4 ಸಾಧನ ಸಹಿತ ಇರಬೇಕು, ಮಂದ ಬೋಧ ಇರಬೇಕು, ಇಂಥವನಿಗೇನಂತಾರೆ? ಉತ್ತಮ ಜಿಜ್ಞಾಸು. ಮಂದ ಜಿಜ್ಞಾಸೆಯಿಂದ ಕೂಡಿಕೊಂಡು ವೇದಾಂತ ಶ್ರವಣದಲ್ಲಿ ಪ್ರವೃತ್ತಿನಾದವನು ಮಧ್ಯಮ ಜಿಜ್ಞಾಸು. ಮಂದ ಜಿಜ್ಞಾಸೆ ಅದ, ಪರಂತು ಮಂದದ. ಒಂದು ನೀರು ಬರ್ತಿತ್ತು ಅಂದ್ರೆ, ಸಣ್ಣಗೆ ನೀರು ಬರ್ತಿತ್ತು ಅಂದ್ರೆ, ಒಂದು ಕಲ್ಲು ಇಟ್ಟು ಅಂದ್ರೆ ಅದು ಪ್ರತಿಬಂಧಕನ್ನು ನಿಂತು ಬಿಡ್ತೈತೆ. ಅದು ಹೌದಲ್ರಿ? ಯಾವ ಈ ಶ್ರಾವಣದಾಗದು ಬೋರ್ ಗರಿತಾವಲ್ಲ ನದಿಗಳು, ಬ್ರಿಡ್ಜ್ ಸಹಿತ ಕಿತ್ಕೊಂಡು ಹೋಗ್ತಾವೆ ನೋಡ್ರಿ, ಅದಕ್ಕೆ ತೀವ್ರ ಅಂತಾರೆ. ಯಾವ ಪ್ರವಾಹ ಬರ್ತೈತಿಲ್ಲ ಅದು ತೀವ್ರ ಅಂತಾರೆ. ಇದೇನದ? ಇದು ಮಂದದ. ಒಂದ ಪ್ರತಿಬಂಧಕ್ಕಿತ್ತಂದ್ರೆ ನಾನು ಹೊಂಟೀನಿ ಸ್ವರ್ಣಾಶ್ರಮಕ್ಕೆ, ಮಮ್ಮಾಗ ಮುತ್ಯ ಅಂತ ಬತ್ತು ನಿತ್ತ ನೋಡಿ, ಅಲ್ಲೇ ಕಲ್ಲು ಒಂದು ಸಣ್ಣ ಕಲ್ಲು ಇತ್ತ ನಿತ್ತ ಬಿಡ್ತಲ್ಲ. ಯಾವ ಮುತ್ಯ ಬರಲಿ ಯಾವ ಮೊಮ್ಮಗ ಬರಲಿ ಯಾರಿಸ್ಕೊಂಡು ಬತ್ತಂದ್ರೆ ಇದಕ್ಕೆ ತೀವ್ರ ಜಿಜ್ಞಾಸ. ನೀವು ಹೆಂಗೆ ಬಂದ್ರೆ ನಿಮ್ಗೆ ಗೊತ್ತು ನೋಡೋದು. ನಾ ಅದನ್ಯಾಕೆ ಹೇಳೋದು ಸುಮ್ಮನೆ ಇನ್ನೊಂದು 4 ದಿವಸ ಇರೋದನ್ನೆಲ್ಲೇ ನೀವು ಹೆಂಗೆ ಬಂದಿರಿ? ಏನು ತೀವ್ರ ಇತ್ತು ಬಂದರು, ಮಂದ ಬಂದಿರೋ, 4 ತಡ ಮಾಡಿ ಬಂದಿರೋ, ಏನು ಕೊನೆಗೆ ಮುಕ್ತಾಯ ಸಮಾರಕ್ಕೆ ಬಂದಿರೋ, ಅದು ನಿಮಗೆ ಗೊತ್ತಪ್ಪ. ನಾ ಯಾಕೆ ಹೇಳ್ಬೇಕು ಅದನ್ನು? ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಈ ರೀತಿಯಾಗಿ ಮಂದ ಜಿಜ್ಞಾಸು. 3ನೇದು ಮಂದ ಬೋಧ ಸಂಪನ್ನೋಣ ಉತ್ತಮ ಜಿಜ್ಞಾಸು. ಮಂದ ಜಿಜ್ಞಾಸೆಯಿಂದ ಕೂಡಿಕೊಂಡು ವೇದಾಂತ ಶ್ರವಣ ಪ್ರವೃತ್ತನಾದವನು ಮಧ್ಯಮ. ಅವ ಮಂದ ಬೋಧ, ಅವಾಗ ಏನಾದ ಅಂತ ಕೇಳ ಅವ ವೇದಾಂತ ಶ್ರವಣದಲ್ಲಿ ಪ್ರವೃತ್ತಿ ಆಗ್ಯಾರ. ಇದು ಮಧ್ಯಮ ಜಿಜ್ಞಾಸು. ಮಂದ ಜಿಜ್ಞಾಸೆಯಿಂದ ಕೂಡಿಕೊಂಡು ನಿಷ್ಕಾಮ ಕರ್ಮೋಪಾಸನ ಪ್ರವೃತ್ತ ಆಗಿದ್ದ ಅಂದ್ರೆ ಇವ ಕನಿಷ್ಠ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿ ಈಗ ಕೊನೆದು ಮುಕ್ತರ ಲಕ್ಷಣ ಅದಲ್ಲ. ಏನೇನದು? ಪಾಮರ ವಿಷಯಿ ಜಿಜ್ಞಾಸು ಮುಕ್ತ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕಿಂತಲೂ ಭಿನ್ನವಾದ ಯಾವ ತನ್ನ ಸ್ವರೂಪವಿರುವುದೋ ಅದು ಬ್ರಹ್ಮರೂಪವಿರುವುದೆಂಬ ಆ ಪರೋಕ್ಷ ಜ್ಞಾನವು ಯಾರಿಗೆ ಆಗಿರುವುದೋ ಅವರು ಮುಕ್ತರೆನಿಸುವರು. ಏನೇನಿರಬೇಕು? ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕಿಂತಲೂ ಭಿನ್ನವಾದ ಯಾವ ತನ್ನ ಸ್ವರೂಪವಿರುವುದೋ ಅದು
ಬ್ರಹ್ಮರೂಪದಿಂದ ಇರುವುದು ಅಪರೋಕ್ಷ ಜ್ಞಾನ ಯಾರಿಗೆ ಆಗೈತೆಯೋ ಅವರು ಮುಕ್ತರೆನಿಸುವರು. ಈ ರೀತಿಯಾಗಿ 4 ಪ್ರಕಾರದ ಪುರುಷರಿರುವರು. ಒಟ್ಟಿನ ಮೇಲೆ 4 ಪ್ರಕಾರ ಪುರುಷರದಾರ. ಈ ನಮ್ಮ ಗ್ರಂಥದಲ್ಲಿ ಯಾರು ಪ್ರವೃತ್ತಿ ಆಗವ್ರದಾರ? ಏನೋ ಪಾಮರ ಪ್ರವೃತ್ತಿ ಆಕಾನೋ, ವಿಷಯ ಪ್ರವೃತ್ತಿ ಆಕಾನೋ, ಜಿಜ್ಞಾಸು ಪ್ರವೃತ್ತಿ ಆಕಾನೋ, ಏನು ಮುಕ್ತ ಪ್ರವೃತ್ತಿ ಆಕಾನೋ ಅನ್ನೋ ವಿಷಯವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ್.